ಆಗಿದೆ ಪ್ರಿಯರೇ. ಎಷ್ಟು ಭಾಗ್ಯವಂತರು ನಾವು. ಕರ್ತನ ಈ ದಿವಸವನ್ನು ನನ್ನ ನಿಮ್ಮ ಜೀವಿತದಲ್ಲಿ ಆತನ ಕೊಟ್ಟಿದ್ದಾನೆ ಪ್ರಿಯರೇ. ಆತನನ್ನು ಆರಾಧಿಸಲಿಕ್ಕಾಗಿ, ಆತನನ್ನು ಸ್ತುತಿಸಿ ಕೊಂಡಾಡಲಿಕ್ಕಾಗಿ, ಆತನನ್ನು ಮಹಿಮೆ ಪಡಿಸಲಿಕ್ಕಾಗಿ. ಹಾಲೆಲೂಯಾ. ಎಷ್ಟು ಮಂದಿ ನೀವು ನಂಬುತ್ತೀರಿ ನಮ್ಮ ಮಧ್ಯದಲ್ಲಿ ಕರ್ತನ ಇದ್ದಾನೆ, ನನ್ನ ಮಧ್ಯದಲ್ಲಿ, ನಮ್ಮ ಮಧ್ಯದಲ್ಲಿ ಆತನ ಇದ್ದಾನೆ ಪ್ರಿಯರೇ. ಹಾಲೆಲೂಯಾ. ನಾವು ಸಂತೋಷವಾಗಿ ಆತನನ್ನು ಆರಾಧಿಸುವ ದೇವರಾಗಿರುತ್ತದೆ. ಸಿಹಿ ಜೇನಿಗಿಂತಲೂ ಮಧುರವಾದ ಆತನ ನಾಮ, ಆತನ ವಚನ. ಹಾಲೆಲೂಯಾ.
ಹಾಲೆಲೂಯ ಹೇಳೋಣ. ದೇವ ತಂದೆ ಹಾಲೆಲೂಯ ನಮ್ಮ ಸೃಷ್ಟಿಕರ್ತನು. ಆತನ ಯಾರು? ನಮ್ಮ ಸೃಷ್ಟಿಕರ್ತನು. ಆತನ ದೇವರಾಗಿದ್ದಾನೆ. ಹಾಲೆಲೂಯ ಅದನ್ನು ಹೇಳೋಣ. ಆತನಿಗೆ ಯಾವಾಗ ನಾವು ಘನತೆಯನ್ನು, ಮಹಿಮೆಯನ್ನು, ಸ್ತುತಿಯನ್ನು, ಸ್ತೋತ್ರವನ್ನು, ಆರಾಧನೆ ನಾವು ಸಲ್ಲಿಸುವವರಾಗಿದ್ದೀವಿ. ಹಾಲೆಲೂಯ ಸಂತೋಷವಾಗಿ ಕೈಗಳನ್ನು ತಟ್ಟುತ್ತಾ ಆತನಿಗೆ ನಾವು ಮಹಿಮೆಯನ್ನು ಸಲ್ಲಿಸುವವರೇ. ಇದನ್ನೇ ನಿಮ್ಮಿಂದ ನನ್ನಿಂದ ಆತನು ಬಯಸುವಾತನಾಗಿದ್ದಾನೆ. ಹಾಲೆಲೂಯ ಥ್ಯಾಂಕ್ ಯು ಜೀಸಸ್.
ಕ್ಷಮಿಸಿದ್ದಾನೆ. ದೇವರ ವಾಕ್ಯ ಹೇಳ್ತದೆ, ಕ್ರಿಸ್ತನು ನಮ್ಮನ್ನು ಕ್ಷಮಿಸಿದಂತೆ ನಾವು ಇತರರನ್ನು ಕ್ಷಮಿಸಬೇಕು ಎಂಬುದಾಗಿ. ಹಾಲೆಲೂಯಾ. ಆತನ ಬಳಿಗೆ ಯಾರೆಲ್ಲ ಕ್ಷಮೆಯನ್ನು ಯಾಚಿಸಿ ಬರ್ತಾರೋ ಅಂಥವರನ್ನು ಆತ ತಳ್ಳಿ ಬಿಡುವುದಿಲ್ಲ ಪ್ರಿಯರೇ. ಆತನವರು ತಳ್ಳಿ ಬಿಡುವುದಿಲ್ಲ, ಅವರು ನಿರಾಶೆಗೊಳಿಸುವುದಿಲ್ಲ, ಅವರನ್ನು ಕೈ ಬಿಡುವುದಿಲ್ಲ. ಓ ರಬ ಶಕಲ ಥ್ಯಾಂಕ್ ಯು ಜೀಸಸ್. ಅಂತಹ ಕರ್ತನ ನಾವು ಆರಾಧಿಸೋರಾಗಬೇಕು. ತಂದೆ ಮಗ ಪರಿಶುದ್ಧಾತ್ಮ ನಾವು ಆರಾಧಿಸೋರಾಗಬೇಕು. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಬೇಡಿಕೊಳ್ಳೋ ಪ್ರತಿಯೊಬ್ಬರ ಮುಂದೆ ನಿಮಗೆ ವಾಕ್ಯ ಹೇಳಿದ ಹೃದಯದ ಆಳದಿಂದ ಆತನಿಗೆ ನಾವು ಆರಾಧನೆಯನ್ನು ಸಲ್ಲಿಸೋಣ. ಓ ಕರ್ತನೇ, ಇವತ್ತಿಗೆ ನಮ್ಮ ಆರಾಧನೆಯನ್ನು ಸ್ವೀಕರಿಸಿ ಸ್ವಾಮಿ. ನಮ್ಮ ಆರಾಧನೆ ಆತನು ಮೆಚ್ಚಬೇಕು ಪ್ರಿಯರೇ. ಓ ರಬ ಶಕಲ ಮಂದರಿಯದೆ ಆತನ ಸನ್ನಿಧಾನದಲ್ಲಿ ಕಳೆಯುವಂಥ ಸಮಯವು ಅದು ವ್ಯರ್ಥವಲ್ಲ, ಅದು ವ್ಯರ್ಥವಲ್ಲ, ಅದಕ್ಕೆ ಪ್ರತಿಫಲ ಉಂಟು. ಓ ರಬ ಶಕಲ ಮಂದರಿಯದೆ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು Hallelujah.
ಸ್ವಾಮಿ. ನಿನ್ನನ್ನು ಆರಾಧಿಸುವಂತೆ ಕೊಟ್ಟಂತ ಮಹಾ ಕೃಪೆಗಾಗಿ ಸ್ತೋತ್ರಪ್ಪ. ಮುಂದಿನೆಲ್ಲ ಭಾಗವನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡ್ತೇವೆ ಸ್ವಾಮಿ. ಕಾಣಿಕೆ ಭಾಗವನ್ನು, ಕೀರ್ತನೆ ಭಾಗವನ್ನು, ಸಾಕ್ಷಿಯ ಭಾಗವನ್ನು, ವಾಕ್ಯ ಸಂದೇಶದ ಭಾಗವನ್ನು, ಪ್ರಾರ್ಥನೆ ವಿಜ್ಞಾಪನೆಗಳ ಭಾಗವನ್ನು ನಿನ್ನ ಕೃಪಾಸ್ತಕ್ಕೆ ಒಪ್ಪಿಸಿಕೊಡ್ತೇವೆ ಕರ್ತನೆ. ಇದರಲ್ಲೆಲ್ಲ ನೀನು ಮಹಿಮಂದರಲ್ಲಿ ನಾವು ಪ್ರಾರ್ಥಿಸ್ತೇವೆ ಕರ್ತ. ಪ್ರಿಯ ಸೇವಕರು ಕೂಡ ಬಲವಾಗಿ ನೀನು ಉಪಯೋಗಿಸಪ್ಪ. ನಮ್ಮ ಒಬ್ಬೊಬ್ಬರ ಸಂಗಡ ನೀನು ಮಾತನಾಡ ಸ್ವಾಮಿ. ಪರಿಶುದ್ಧಾತ್ಮನೆ ಒಬ್ಬೊಬ್ಬರ ನೀನು ಸಂತೈಸು, ಆಧರಿಸು, ಬಲಪಡಿಸಪ್ಪ. ಅವರ ಜೀವಿತಗಳು ಕಟ್ಟಲ್ಪಡಲಿ ಸ್ವಾಮಿ. ಅವರ ಕರ್ತನೆ ನೋವುಗಳು ಮುರಿಯಲ್ಪಡಲಪ್ಪ. ಕಣ್ಣೀರುಗಳು ಒರೆಸಲ್ಪಡಲಿ ಯೇಸುವಿನ ನಾಮದಲ್ಲಿ. ಥ್ಯಾಂಕ್ ಯು ಜೀಸಸ್. ತಂದೆ, ಎಲ್ಲ ಸ್ತುತಿ ಸ್ತೋತ್ರ ಮಹಿಮೆ ನಿನಗೊಬ್ಬರಿಗೆ ಸಲ್ಲಿಸ್ತೇವೆ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ. ಆಮೆನ್. ಜ್ಞಾನೋಕ್ತಿಗಳ ಪುಸ್ತಕ 23ನೇ ಅಧ್ಯಾಯ, ಅದರಲ್ಲಿ 18ನೇ ವಾಕ್ಯವನ್ನು ಯಾರಾದರೂ ಓದಬಹುದು. ಪ್ರೊವರ್ಬ್ಸ್ ಚಾಪ್ಟರ್ 23 verses 18. ಒಂದು ಕಾಲ ಉಂಟು, ನಿನ್ನ ನಿರೀಕ್ಷೆಯು ನಿರರ್ಥಕವಾಗದು ಎಂಬುದಾಗಿ. ಈ ವಾಕ್ಯ ನನಗೆ ಬಹಳ ಸಂತೋಷವಾದ ವಾಕ್ಯವಾಗಿದೆ. ಅಲ್ಲಿ ನನ್ನ ಅನೇಕ ಸಾರಿ ಈ ವಾಕ್ಯವನ್ನು ಪ್ರಿಂಟ್ ಮಾಡಿದೆ. ಇವತ್ತು ಸಹ ನನಗೆ ಈ ವಾಕ್ಯವನ್ನು ಪ್ರಿಂಟ್ ಮಾಡಲಿಕ್ಕೆ ಪ್ರೇರಣೆ ಆಯಿತು. ನಾನು ನಂಬ್ತೇನೆ ಇವತ್ತು ಈ ವಾಕ್ಯ ನೀವು ಮುಗಿಯುವುದರೊಳಗಾಗಿ ನಿಮ್ಮ ಜೀವಿತದಲ್ಲಿ ದೇವರು ದೊಡ್ಡ ಕಾರ್ಯವನ್ನು ಮಾಡುವವನಾಗಿದ್ದಾನೆ. ದೇವರ ವಾಕ್ಯ ಇರ್ತದೆ. ಜ್ಞಾನೋಕ್ತಿ ಪುಸ್ತಕ 23ನೇ ಅಧ್ಯಾಯ 18ನೇ ವಾಕ್ಯ. ಒಂದು ಕಾಲ ಉಂಟು, ನಿನ್ನ ನಿರೀಕ್ಷೆ ನಿರರ್ಥಕವಾಗುವುದೇ ಇಲ್ಲ ಎಂಬುದಾಗಿ. ಆದ್ರೆ ಇಂಗ್ಲಿಷ್ ನಲ್ಲಿ ಮತ್ತಷ್ಟು ಚೆನ್ನಾಗಿ ಬಂದಿದೆ. ಯಾರಾದ್ರೂ ಓದ್ಬೋದು? Your hope will not be cut off. ಅಂದ್ರೆ ಏನಂದ್ರೆ ನಿನ್ನ ಆ ಒಂದು ನಿರೀಕ್ಷೆ ಅದು ಭಂಗವಾಗುವುದೇ ಇಲ್ಲ ಎಂಬುದಾಗಿ ಅದರ ಅರ್ಥ. ಎಷ್ಟು ಜನ ನಂಬ್ತೀರಿ? ನಾನು ದೇವರ ಮೇಲೆ ನಿರೀಕ್ಷೆ ಅದು ವ್ಯರ್ಥವೇ ಆಗುವುದಿಲ್ಲ. ಯಾಕಂದ್ರೆ ನನಗೊಬ್ಬ ದೇವರಿದ್ದಾನೆ, ಆತ ನನ್ನ ನಿರೀಕ್ಷೆಯನ್ನು ಸಫಲಪಡಿಸುವ ದೇವರಾಗಿದ್ದಾನೆ. ನೋಡಿ, ನಂಬಿಕೆ ಮತ್ತು ನಿರೀಕ್ಷೆಗೆ ವ್ಯತ್ಯಾಸ ಉಂಟು. ನಿರೀಕ್ಷೆ ಅಂತ ಹೇಳಿದ್ರೆ ನೀವು ಕಾಯುವಂತದ್ದಾಗಿದೆ. ಅದು 1 ತಿಂಗಳಾಗಬಹುದು, 1 ವರ್ಷ ಆಗ್ಬಹುದು, 2 ವರ್ಷ ಆಗ್ಬಹುದು, 3 ವರ್ಷವಾಗುವುದು. ನಾವು ನಂಬುದು ಇವತ್ತಲ್ಲ ದೇವರು ಮಾಡ್ತಾನೆ ಎಂಬುದಾಗಿ. ಎಷ್ಟು ಜನ ಹೇಳ್ತೀರಿ, ನಾನು ದೇವರು ನಿರೀಕ್ಷೆ ವ್ಯರ್ಥ ಮಾಡೋದೇ ಇಲ್ಲ, ನಮ್ಮ ದೇವರು ನಂಬಿಕೆಯನ್ನು ವ್ಯರ್ಥ ಮಾಡೋದೇ ಇಲ್ಲ. ಅಲ್ಲಿ ನಂಬಿಕೆ ಇದ್ರೆ ಖಂಡಿತ ನಿರೀಕ್ಷಿಸ ಬರ್ತದೆ. ನಾವು ಕಾಯುವುದು ತಾಳ್ಮೆ ಬೇಕು. ನಾನು ಹೇಳ್ತೇನೆ, ಕಾಯುವಾಗಲೇ ತಾಳ್ಮೆ ಇರುವಾಗಲೇ ದೇವರು ದೊಡ್ಡ ಕಾರ್ಯವನ್ನು ಮಾಡುವುದಾಗಿದ್ದಾನೆ. ಇಲ್ಲಿ ದೇವರ ವಾಕ್ಯ ಅಂತ ಹೇಳಿದ್ರೆ ಒಂದು ಕಾಲ ಉಂಟು, ನಿನ್ನ ನಿರೀಕ್ಷೆ ನಿರಂತಕವಾಗುವುದೇ ಇಲ್ಲ ಎಂಬುದಾಗಿ. ಹಾಗಾದ್ರೆ ಎಲ್ಲದಕ್ಕೆ ಒಂದು ಸಮಯ ದೇವರು ನಿಗದಿಪಡಿಸಿದ್ದಾನೆ. ಎಲ್ಲದಕ್ಕೆ ದೇವರು ಅಂತ್ಯವನ್ನು ಬರೆದಿದ್ದಾನೆ. ಎಲ್ಲದಕ್ಕೆ ದೇವರು ಪ್ರಾರಂಭಿಸಿದಕ್ಕೆ ಒಂದು ಕೊನೆ ದೇವರು ಬರೆದಿದ್ದಾನೆ. ಎಷ್ಟು ಜನ ನಂಬ್ತಾರೆ? ನನ್ನ ಜೀವಿತದಲ್ಲಿ ನಾನು ಹೋಗುವ ಪರಿಸ್ಥಿತಿಗೆ ದೇವರೊಂದು ಎಂಡ್ ಸಹ ಬರೆದಿದ್ದಾನೆ. ಈ ದುಃಖ ಯಾವಾಗ ಸೇರುವುದಿಲ್ಲ, ಈ ದುಃಖಕ್ಕೊಂದು ಎಂಡ್ ಬರೆದಿದ್ದಾನೆ, ಈ ರೋಗಕ್ಕೊಂದು ಎಂಡ್ ಬರೆದಿದ್ದಾನೆ. ಯಾಕಂದ್ರೆ ಎಲ್ಲವನ್ನು ನಿಲ್ಲಿಸುವ ದೇವರು ನಾವಿನ್ನು ಆರಾಧಿಸುವ ದೇವರಾಗಿದ್ದಾನೆ. ಎಲ್ಲವನ್ನು ನೂತನವಾಗಿ ಮಾಡುವ ದೇವರು ನಾವಿನ್ನು ಆರಾಧಿಸುವ ದೇವರಾಗಿದ್ದಾನೆ. ಅದಕ್ಕೆ ದೇವರ ವಾಕ್ಯದಲ್ಲಿ ಕೀರ್ತನೆಗಳ ಪುಸ್ತಕ 46ನೇ ಕೀರ್ತನೆ 9ನೇ ವಾಕ್ಯ ಬರ್ಬೋದು ನೋಡಿ. ಸಾಮ್ ನಂಬರ್ 46 verses 9. ನೋಡಿ, ಅಲ್ಲಿ ಹೇಳ್ತಾರೆ ಲೋಕದ ಎಲ್ಲ ಭಾಗದಲ್ಲೂ ಏನಂತೆ ಯುದ್ಧವನ್ನು ನಿಲ್ಲಿಸಿದ್ದಾನೆ. ದೇವರ ವಾಕ್ಯ ಲೋಕದ ಎಲ್ಲ ಭಾಗದ ಯುದ್ಧವನ್ನು ನಿಲ್ಲಿಸುತ್ತಾನಂತೆ. ಕಳೆದ ತಿಂಗಳು ನೀನು ಯುದ್ಧದಲ್ಲಿ ಹೋದಿ, ಕಳೆದ ವರ್ಷ ನೀನು ಯುದ್ಧದಲ್ಲಿ ಹೋದಿ. ಆದ್ರೆ ಇವತ್ತು ಆಗಸ್ಟ್ 11ನೇ ತಾರೀಕಿನಂದು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ನನ್ನ ದೇವರು ನೀನು ಯುದ್ಧವನ್ನು ನಿಲ್ಲಿಸಲಿಕ್ಕೆ ಹೋಗ್ತಾ ಇದ್ದಾನೆ. ಓ ನಿಖಲ ಶಗರವಲಸಿ ಅಂದನ, ನೀನು ಪಡುವ ಪ್ರಯಾಸ, ನೀನು ಪಡುವ ಕಷ್ಟಕ್ಕೆ ದೇವರು ಅಂತ್ಯವನ್ನು ಬರಲಿಕ್ಕೆ ಹೋಗ್ತಾ ಇದ್ದಾನೆ. ಯಾಕಂದ್ರೆ ಯುದ್ಧವನ್ನು ಅಂತ್ಯಪಡಿಸುವ ದೇವರವನಾಗಿದ್ದಾನೆ. ದೇವರು ಎಲ್ಲ ಮಾಡಲಿಕ್ಕೆ ಸಾಮರ್ಥ್ಯ. ನಾವು ದೇವರ ವಾಕ್ಯದಲ್ಲಿ ಯೆಶಾಯ ಬರೆದ ಪ್ರವಾದದಿಂದ 31ನೇ ಅಧ್ಯಾಯ 26ನೇ ವಾಕ್ಯದಲ್ಲಿ ಆ ದೇವರ ಬಗ್ಗೆ ತಿಳಿಯಬೇಕಾದ್ರೆ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನಿನ್ನ ಕಣ್ಣುಗಳನ್ನು ಮೇಲಕ್ಕೆ ಎತ್ತಿ ನೋಡು. ನನ್ನ ದೇವರು ಬಲಾಢ್ಯನು, ಅಲ್ಲಿ ಸರ್ವಶಕ್ತನಾದ ದೇವರಾಗಿದ್ದಾನೆ. ನಾನು ಹೇಳ್ತೇನೆ, ಇವತ್ತು ನಿನ್ನ ಎಲ್ಲ ಯುದ್ಧಗಳನ್ನು ನಿಲ್ಲಿಸಲಿಕ್ಕೆ ನನ್ನ ದೇವರಿಗೆ ಸಾಮರ್ಥ್ಯ ಉಂಟು. ನಿನ್ನ ಪ್ರತಿಯೊಂದು ಕೊರತೆಯನ್ನು ನೀಗಿಸಲಿಕ್ಕೆ ನನ್ನ ದೇವರಿಗೆ ಸಾಮರ್ಥ್ಯ ಉಂಟು. ಅಲ್ಲಿ ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ, ಆತನು ಲೋಕದ ಎಲ್ಲ ಕಡೆ ಯುದ್ಧವನ್ನು ಏನ್ ಮಾಡಿದ್ದಾನೆ, ನಿಲ್ಲಿಸಿ ಬಿಟ್ಟಿದ್ದಾನೆ ಅಂತ. ಹಾಗೆ ಯುದ್ಧವನ್ನು ತರುವುದು ಯಾರು? ನಿಮಗೆಲ್ಲ ಗೊತ್ತಿರ್ತದೆ. ಯಾರು ಯುದ್ಧವನ್ನು ತರುವುದು? ಯುದ್ಧವನ್ನು ತರುವುದು ಸೈತಾನ. ಅಲ್ಲಿ ಸೈತಾನ ನಮ್ಮ ಜೀವಿತದಲ್ಲಿ ಯುದ್ಧವನ್ನು ತರ್ತಾನೆ. ಅಲ್ಲಿ ರೋಗವನ್ನು ತರುತ್ತಾನೆ, ಸಮಸ್ಯೆಗಳನ್ನು ತರುತ್ತಾನೆ, ಕಣ್ಣೀರನ್ನು ತರುತ್ತಾನೆ. ಆದ್ರೆ ದೇವರ ವಾಕ್ಯ ಹೇಳ್ತದೆ, ರೋಮಪುರದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯ ಅದರಲ್ಲಿ 20ನೇ ವಾಕ್ಯವನ್ನು ನೀವು ಗಮನಿಸುವುದಾದರೆ, ರೋಮಪುರದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯ 20ನೇ ವಾಕ್ಯ ನೋಡಿ. ಶಾಂತಿದಾಯಕನಾದ ದೇವರು ಶೀಘ್ರವಾಗಿ
ಸೈತಾನನನ್ನು ನಿಮ್ಮ ಕಾಲುಗಳ ಕೆಳಗೆ ಹಾಕಿ ತುಳಿಸಿ ಬಿಡುವನು. ನಿಮ್ಮ ಕಾಲುಗಳ ಕೆಳಗೆ ಹಾಕಿ ತುಳಿಸಿ ಬಿಡಿಸ್ತಾನೆ ಅಂತ ಹೇಳಿ. ಕಳೆದ ತಿಂಗಳು, ಕಳೆದ ವರ್ಷ ನೀನು ಯುದ್ಧದಲ್ಲಿ ಹೋದ್ರೆ ದೇವರಾತ್ಮರು ಹೇಳ್ತಾ ಇದ್ದಾರೆ, ಈ ದಿನ ನಿನ್ನ ಯುದ್ಧ ಅಲ್ಲ, ದೇವರು ಯುದ್ಧ ಮಾಡಿ ಸೈತಾನನನ್ನು, ಯುದ್ಧದ ಸೈತಾನನನ್ನು ನಿನ್ನ ಕಾಲ ಕೆಳಗೆ ಹಾಕಿ ತುಳಿಸುವ ಸಾಮರ್ಥ್ಯವನ್ನು ದೇವರು ಕೊಡುತ್ತಾರೆ. ನನ್ನ ದೇವರು ಅಂತ ಬಾಡಿನಾದ ದೇವರಾಗಿದ್ದಾನೆ. ಸೈತಾನನಿಗೆ ಎದುರಿದು ಬೇಡ, ಸೈತಾನನಿಗೆ ಮೇಲೆ ದೇವರಿಗೆ ಜಯವನ್ನು ಕೊಟ್ಟಿದ್ದಾನೆ. ಎಷ್ಟು ಜನ ನಂಬ್ತಿರಲ್ಲ, ಸೈತಾನನ ಮೇಲೆ ನನಗೆ ದೇವರು ಜಯವನ್ನು ಕೊಟ್ಟಿದ್ದಾನೆ. ಯಾಕಂದ್ರೆ ನನ್ನ ದೇವರು ಬಲಾಢ್ಯನಾದ ದೇವರಾಗಿದ್ದಾನೆ. ದಾವೀದನು ಹೇಳ್ತಾರೆ, ಅದೇ ಕೀರ್ತನೆ 46ನೇ ಕೀರ್ತನೆ 9ನೇ ವಾಕ್ಯದಲ್ಲಿ ದಾವೀದ ಹೇಳುವ ಏನಂತೆ, ಲೋಕದ ಎಲ್ಲ ಭಾಗದಲ್ಲಿ ಏನು ಮಾಡಿದಾರಂತೆ, ಯುದ್ಧವನ್ನು ನಿಲ್ಲಿಸಿದ್ದಾನೆ. ನಂತರ ವಾಕ್ಯ ಇರುತ್ತದೆ, ಬಿಲ್ಲುಗಳನ್ನು ಪಲ್ಲೆಗಳನ್ನು ಮುರಿದು ಹಾಕಿದ್ದಾನೆ. ನಿಲ್ಲಿಸಿ, ಅಲ್ಲಿ ಏನು ಹಾಕಿದ್ದಾರೆ ಅಂತ ಬಿಡಿಸಿದರೆ, ಬಿಲ್ಲುಗಳನ್ನು ಬಲ್ಲೆಗಳನ್ನು ಏನ್ ಮಾಡಿದ್ದಾರೆ, ಮುರಿದು ಹಾಕಿದ್ದಾರೆ. ಏನು ಬಿಲ್ಲು ಮತ್ತು ಬಲ್ಲೆ ಅಂತ ಹೇಳಿದ್ರೆ ಏನು ವ್ಯತ್ಯಾಸ? ಬಿಲ್ಲು ಬಿಡ್ಬೇಕಾದ್ರೆ ಏನ್ ಬೇಕು? ಬಲ್ಲೆ ಬೇಕು. ಆಗ ಅದರಲ್ಲಿ ಬಿಡುವಾಗ ಏನಾಗ್ತದೆ, ಬಿಲ್ಲು ರಟ್ಟುತ್ತದೆ. ಇಲ್ಲದಿದ್ರೆ, ಬಲ್ಲೆ ಇಲ್ಲದಿದ್ರೆ ಬಿಲ್ಲು ಬಿಡ್ಲಿಕ್ಕೆ ಆಗುವುದಿಲ್ಲ. ಆದ್ರೆ ದೇವರ ವಾಕ್ಯ ಹೇಳ್ತದೆ, ಸೈತಾನನಿಂದ ವಿರುದ್ಧ ಯುದ್ಧಕ್ಕೆ ಉಪಯೋಗಿಸಿದ ಆ ಬಿಲ್ಲುಗಳನ್ನು ಏನ್ ಮಾಡ್ತಾನೆ, ಮತ್ತೆ ಬಲ್ಲೆಗಳನ್ನು ದೇವರು ಏನ್ ಮಾಡ್ತಾನೆ, ಮುರಿದು ಬಿಟ್ಟಿದ್ದಾರೆ. ಕಳೆದ ತಿಂಗಳು, ಕಳೆದ ವರ್ಷ ನಿನ್ನ ವಿರುದ್ಧ ಶತ್ರು ಮಾಡಿದ, ಶತ್ರು ಹೊಂಚಾಕಿದ, ಅಲ್ಲಿ ಶತ್ರು ನಿನ್ನ ನಾಶಪಡಿಸಲಿಕ್ಕೆ ಉಪಯೋಗಿಸಿದ ಆ ಎಲ್ಲ ಸಾಧನಗಳ ನಿಷ್ಪ್ರಯೋಜನವಾಗಿ ಮಾಡಿ ನಿನ್ನನ್ನು ದೇವರು, ನಿನ್ನ ಯುದ್ಧವನ್ನು ಅಂತ್ಯಪಡಿಸುವ ದೇವರು ನಮ್ಮ ದೇವರಾಗಿದ್ದಾನೆ. ನಿನಗೆ ಜಯವನ್ನು ಕೊಡುವ ದೇವರವನಾಗಿದ್ದಾನೆ. ವಾಕ್ಯ ಮುಂದಿನ ವಾಕ್ಯ ಓದಿರಿ. ರಥಗಳನ್ನು ಏನು ಮಾಡಿದ್ದಾನೆ, ದಹಿಸಿ ಬಿಟ್ಟಿದ್ದಾನೆ. ಅಂದ್ರೆ ಅವನ ರಥ, ಅವನಿಗೆ ಅವನು ಸವಾರಿ ಮಾಡುವುದೆಲ್ಲ ಏನ್ ಮಾಡ್ತಾನೆ, ಸವಾರಿ ಮಾಡದಾಗೆ ಮಾಡಿದ್ದಾನೆ. ದೇವರ ಮಕ್ಕಳು ಹೋಗುವಾಗ ಅವನ ಸವಾರಿ ಇನ್ನೊಂದು ಡೈವರ್ಷನ್ಗೆ ಕಾರಣ ಆಗ್ತದೆ. ಯಾಕೆ ಗೊತ್ತಿಲ್ಲ, ನಮ್ಮ ಎದುರು ಸೈತಾನ ನಿಲ್ಲಿಕ್ಕೆ ಆಗೋದಿಲ್ಲ. ನಾನು ಹೋಗುವ ಸ್ಥಳದಲ್ಲಿ ಸೈತಾನ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ದೇವರ ಮಕ್ಕಳು ಎಲ್ಲಿ ಕಾದಿರ್ತಾರೆ, ಆ ಪಟ್ಟಣ, ಆ ಜಾಗ ದೇವರು ಆಶೀರ್ವಾದವಾಗಿ ದೇವರು ಮಾರ್ಪಡಿಸುವವರಾಗಿದ್ದಾರೆ. ಹಾಗಾಗಿ ನಾವು ಏನ್ ಮಾಡುವುದಿಲ್ಲ, ಜಾಗ ನೋಡುವುದಿಲ್ಲ, ನಾವು ದಿನ ನೆಡುವುದಿಲ್ಲ. ಯಾಕಂತ ಹೇಳಿದ್ರೆ, ನನ್ನ ದೇವರು ನನ್ನ ಪಕ್ಷವಾಗಿರುವಾಗ ನನಗೆ ಎಲ್ಲರಿಂದ ಜಯಶಾಲಿಯಾಗಿ ದೇವರು ಮಾಡುತ್ತಾನೆ. ಯಾಕಂತ ಹೇಳಿದ್ರೆ, ನನ್ನ ದೇವರು ಯುದ್ಧ ಶೂರನಾಗಿದ್ದಾನೆ. ಅಲ್ಲಿ ಬೈಬಲ್ ರಥಗಳನ್ನು ಏನ್ ಮಾಡಿದ್ದಾರೆ, ಮುರಿದು ಬಿಟ್ಟಿದ್ದಾರೆ. ಬಿಡಿರಿ, ನಾನೇ ದೇವರು, ಲೋಕದ ಸಮಸ್ತ ಜನರಿಗಳಿಗೂ ಸರ್ವಾಧಿಪತಿಯು ನಾನೇ ಎಂದು ತಿಳಿದುಕೊಳ್ಳ್ರಿ. ಹಾಗಾದ್ರೆ ನನ್ನ ದೇವರು ಯಾರು? ಲೋಕದ ಸಮಸ್ತ ಜನರಿಗೆ ಏನಾಗಿದ್ದಾರೆ, ಸರ್ವಾಧಿಪತಿ. ಈ ದೇವರ ಮುಂದೆ ಯಾರಿಗಾದ್ರೂ ನಿಲ್ಲಕ್ಕೆ ಸಾಧ್ಯವ? ಅಲ್ಲಿ ಈ ದೇವರ ಮುಂದೆ ಯಾರಿಗಾದ್ರೂ ಆಟ ಆಡಲಿಕ್ಕೆ ಸಾಧ್ಯವ? ಅಲ್ಲಿ ನಾನು ಹೇಳ್ತೇನೆ, ಯಾರು ಸಹ ನಿನ್ನ ಮುಂದೆ ಆಟ ಆಡಲಿಕ್ಕೆ ದೇವರು ಪರ್ಮಿಷನ್ ಕೊಡುವುದಿಲ್ಲ. ಒಂದು ಪಕ್ಷ ಆಟ ಮಾಡಿದ್ರೆ ಅಲ್ಲಿ ಅವನ ಅಸ್ತ್ಯ ಸ್ಥಿತಿಯನ್ನು ದೇವರು ಬರೆಯುತ್ತಾನೆ. ಅವನ ಜೀವಿತದಲ್ಲಿ ಏನು ಮಾಡಬೇಕಾದ್ರೆ ದೇವರು ನೋಡುತ್ತಾನೆ. ದೇವರು ಯಾವಾಗಲೂ ತನ್ನ ಮಕ್ಕಳ ಪರವಾಗಿರ್ತಾನೆ. ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಕಳೆದ ತಿಂಗಳು ನೀನು ದುಃಖದಲ್ಲಿ ಹೋಗಿದ್ರೆ, ಕಳೆದ ತಿಂಗಳು ನೀನು ರೋಗದಲ್ಲಿ ಹೋಗಿದ್ರೆ, ಕಳೆದ ತಿಂಗಳು ನೀನು ಅವಮಾನ ಹೋಗಿದ್ರೆ, ದೇವರನಿಗೆ ಅಂತ್ಯವನ್ನು ಬರೆಯಲಿಕ್ಕೆ ಹೋಗ್ತಾ ಇದ್ದಾನೆ. ಯಾಕಂದ್ರೆ ಅವನು ಎಲ್ಲ ಯುದ್ಧವನ್ನು ನಿಲ್ಲಿಸುವ ದೇವರವನಾಗಿದ್ದಾನೆ, ಎಲ್ಲ ಪರಿಸ್ಥಿತಿಯಿಂದ ಹೊರಗೆ ತರುವ ದೇವರಾಗಿದ್ದಾನೆ. ಆತನು ಸರ್ವಶಕ್ತನಾದ ದೇವರಾಗಿದ್ದಾನೆ. ನೋಡಿ, ಕೀರ್ತನೆ 126ನೇ ಕೀರ್ತನೆಯಲ್ಲಿ ನಾವು ನೋಡುವುದಾದ್ರೆ, ಅಲ್ಲಿ ನಾವು ನೋಡುತ್ತೇವೆ, ದೇವರು ನಮ್ಮನ್ನು ಸೆರೆಯಿಂದ ಬಿಡಿಸಿ ಸುರಕ್ಷಿತವಾಗಿ ಕಾಪಾಡ್ತಾನಂತ ವಾಕ್ಯ ಇರ್ತದೆ. ನಾನು ಹೇಳ್ತೇನೆ, ನೀವು ಯಾವ ಸೆರೆಯಲ್ಲಿ ಇರುವುದಾದ್ರೂ ಸಹ ದೇವರನ್ನು ಏನ್ ಮಾಡ್ತಾನೆ, ಸೆರೆಯಿಂದ ಬಿಡುಗಡೆ ಮಾಡಿ ಸುರಕ್ಷಿತವಾಗಿ ಕಾಪಾಡ್ತಾನೆ ಅಂತ. ದೇವರು ಕಾಪಾಡುವುದು ಯಾವ ರೀತಿ ಗೊತ್ತುಂಟ? ಅಲ್ಲಿ ವಾಕ್ಯ ಓದುವಾಗ ಗೊತ್ತಾಗ್ತದೆ, ಕನಸು ಕಂಡ ಅಂತ ಹೇಳಿ. ಕನಸು ಕಂಡ ರೀತಿಯಲ್ಲಿ ದೇವರು ನಮ್ಮನ್ನು ಕಾಪಾಡ್ತಾರಂತೆ. ನಮ್ಮ ವಿರುದ್ಧ ಏನೇ ಪ್ಲಾನ್ ಮಾಡಿದ್ರು ಸಹ ಅದು ಪ್ಲಾನ್ ನಡೀಲಿಕ್ಕೆ ದೇವರು ಬಿಡುವುದಿಲ್ಲ. ಅಲ್ಲಿ ಯಾಕೆ ಗೊತ್ತಿಲ್ಲ, ಅದು ಇವತ್ತು ಕೀರ್ತನೆ ಹೇಳಿದ ಪ್ರಕಾರ ಅನ್ಯ ಜನರ ಸಂಕಲ್ಪವನ್ನು ದೇವರು ಏನ್ ಮಾಡ್ತಾನೆ, ಲಯಪಡಿಸ್ತಾನೆ. ಅವನ ಆಲೋಚನೆಗಳನ್ನು ದೇವರು ಲಯಪಡಿಸ್ತಿದ್ದಾನೆ. ಅಲ್ಲಿ ಯಾವ ವ್ಯಕ್ತಿ ನೀನು ಬರಬೇಡ ಅಂತ ಹೇಳಿದ್ರೆ ನೆಕ್ಸ್ಟ್ ನಿನಗೆ ಹಾನರ್ ಮಾಡುವಂತೆ ದೇವರು ಮಾಡುವವನಾಗಿದ್ದಾನೆ. ಯಾಕಂತ ಹೇಳಿದ್ರೆ, ನಿನಗಿರುವ ದೇವರು ಅವನು ಲೋಕದ ಸಮಸ್ತ ಉಂಟು ಮಾಡಿದ ದೇವರಾಗಿದ್ದಾನೆ. ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಏನಂತ ಹೇಳಿದ್ರೆ, ಅಲ್ಲಿ ಸೆರೆಯಿಂದ ದೇವರು ನಮ್ಮನ್ನು ಏನ್ ಮಾಡ್ತಾರೆ, ಬಿಡುಗಡೆ ಮಾಡುವ ದೇವರಾಗಿದ್ದಾನೆ. ಅಲ್ಲಿ ದೇವರ ಕಾರ್ಯ ತಿಳಿಯುವುದು ಬಹಳ ಕಷ್ಟ. ಯಾವುದೇ ದೇವರ ಕಾರ್ಯ ತಿಳಿಲಿಕ್ಕೆ ಆಗ್ತದ? ಅಲ್ಲಿ ನಮಗೆ ಹೋದ ಮೇಲೆ ಗೊತ್ತಾಗ್ತದೆ ಎಂತ ದೇವರು ಎಂತ ಕಾರ್ಯವನ್ನು ಮಾಡಿದ್ದಾರೆ ಎಂತಾಗಿ. ನಾನು ಹೇಳ್ತೀನಿ, ಗೊತ್ತು, ನಿಮ್ಮ ಜೀವಿತದಲ್ಲಿ ಸಹ ಆ ಕಾರ್ಯವನ್ನು ಆತನು ಮಾಡುವವನಾಗಿದ್ದಾನೆ. ಅದು ಎಷ್ಟೇ ಕಷ್ಟಕರವಾದ ಕಾರ್ಯವಾದರೂ ಸಹ ದೇವರು ಮಾಡಲಿಕ್ಕೆ ಶಕ್ತರಾಗಿದ್ದಾನೆ. ಯಾಕಂತ ಹೇಳಿದ್ರೆ, ಅವನಿಗೆ ಯಾವ ಕಾರ್ಯವು ಅಸಾಧ್ಯವಲ್ಲ. ಇಲ್ಲಿ ನೋಡಿ, ಅವರು 70 ವರ್ಷ ಎಲ್ಲಿದ್ರು? ಬೆಂಗಳೂರಿನಲ್ಲಿ ಸೆರೆಮನೆಯಲ್ಲಿದ್ರು, ಅಲ್ಲಿ ಸೆರೆವಾಸದಲ್ಲಿದ್ರು.
ಆದ್ರೆ ಅವರು ವಾಸದಲ್ಲಿರುವಾಗ ದೇವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ 70 ವರ್ಷದ ನಂತರ ಅವರು ಏನ್ ಮಾಡ್ತಾರೆ, ಸಡನ್ ಆಗಿ ಅವರನ್ನ ಏನ್ ಮಾಡ್ತಾರೆ, ಸೆರೆಯಿಂದ ದೇವರು ಬಿಡುಗಡೆ ಮಾಡ್ತಾರೆ. ಅವರು ನೆನೆಸಲೇ ಇಲ್ಲ. ಅವರು ನೆನೆಸದ ರೀತಿಯಲ್ಲಿ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಆ ಒಂದು ಸಮಯದಲ್ಲಿ ಅವರನ್ನು ಆ ಗುಲಾಮತನದಿಂದ ಏನ್ ಮಾಡ್ತಾರೆ, ದೇವರು ಬಿಡುಗಡೆ ಮಾಡ್ತಾ ಇದ್ದಾರೆ. ಬಿಡುಗಡೆ ಮಾಡಿ ಅವರನ್ನು ದೇವರ ಆಲಯದ ಕಡೆಗೆ ಅವರು ನಡೆಸುವವನಾಗಿದ್ದಾರೆ. ಅಲ್ಲಿ ನಾವು ನೋಡ್ತೀವಿ 70 ವರ್ಷ ಅಂತ ಹೇಳಿದ್ರೆ ಎಷ್ಟು ವರ್ಷ? ಅದು ದೀರ್ಘ ವರ್ಷ ಅಲ್ಲ, ದೀರ್ಘ ವರ್ಷ. ಅಲ್ಲಿ ಇವತ್ತು ಸಹ ನಮ್ಮ ಜೀವಿತದಲ್ಲಿ ಕೆಲವೊಮ್ಮೆ ದೇವರು ಡಿಲೇ ಮಾಡುವಾಗ ಕೆಲವರು ಏನ್ ಮಾಡ್ತಾರೆ ಗೊತ್ತಿಲ್ಲ, ನಂಬಿಕೆಯಲ್ಲಿ ಹಿಂಜಾರಿ ಹೋಗ್ತಾರೆ. ಆದ್ರೆ ನಾವು ಹಿಂಜಾರಬಾರದು. ಅಲ್ಲಿ ನಾವು ನಂಬಿಕೆಯನ್ನು ಬಿಡಬಾರದು. ಯಾಕೆ ಗೊತ್ತಿಲ್ಲ, ನಿನ್ನ ನಿರೀಕ್ಷೆ ನಿರರ್ಥಕವಾಗುವುದಿಲ್ಲ ಎಂಬುದಾಗಿ ಅಲ್ಲಿ ನಂಬಿಕೆಯಲ್ಲಿ ನಾವು ದೃಢವಾಗಿ ನಿಲ್ಲಬೇಕು. ಯಾವುದಾದ್ರೂ ನಮಗೆ ವಿಶ್ವಾಸ ಇರಬೇಕು, ನನ್ನ ದೇವರು ನನ್ನ ಜೀವಿತದಲ್ಲಿ ಈ ಕಾರ್ಯವನ್ನು ಮಾಡಿ ಮಾಡ್ತಾನೆ. ಶತ್ರು ನನ್ನ ವಿರುದ್ಧ ಏನೇ ಮಾಡಿದ್ರು ಸಹ ಅದಕ್ಕೆ ಅಂತ್ಯವನ್ನು ಬರೆಯುವ ನನ್ನ ದೇವರು ನನ್ನ ಜೊತೆ ಇದ್ದಾನೆ. ನನ್ನ ಜೀವಿತದಲ್ಲಿ ಎಲ್ಲ ಹೊಸದಾಗಿ ಮಾಡುವ ಒಬ್ಬ ದೇವರಿದ್ದಾನೆ. ಅವರು ನನ್ನ ಜೊತೆ ಇರುವಾಗ ನಾನು ಭಯಪಡುವುದಿಲ್ಲ ಎಂಬುದಾಗಿ ನಮಗೊಂದು ಅರ್ಥವಾಗಬೇಕು. ಹಲ್ಲೆಲೂಯಾ. ಹಾಗಾಗಿ ನಾವು ಏನ್ ಮಾಡ್ಬೇಕಂತ ಹೇಳಿದ್ರೆ ನಾವು ಶಾಂತವಾಗಿ ಕಾಯಬೇಕು. ಶಾಂತವಾಗಿ ಕಾಯಬೇಕು. ಯಾವಾಗ ನಾವು ಶಾಂತವಾಗಿ ಕಾಯ್ತೇವೋ ಆವಾಗ ನಮ್ಮ ಜೀವಿತದಲ್ಲಿ ದೇವರು ಆಶೀರ್ವಾದ ಮಾಡುತ್ತಾರೆ. ಅಲ್ಲಿ ಇವತ್ತು ನೋಡಿ, ಇವತ್ತು ಕೀರ್ತನೆ ಓದಿದಲ್ಲ, 33ನೇ ಕೀರ್ತನೆ ಅದರಲ್ಲಿ ಕೊನೆಯ ವಾಕ್ಯ 22ನೇ ವಾಕ್ಯದಲ್ಲಿ ಒಂದು ವಾಕ್ಯ ಕೊನೆಯಾಗಿ ಏನು ಮಾಡಿದರೆ ನಾನು ಗಮನಿಸಿದೆ. 33ನೇ ಕೀರ್ತನೆ ಅದರಲ್ಲಿ ಕೊನೆಯ ವಾಕ್ಯ, ಯೆಹೋವನೇ ನೋಡಿ, ಅಲ್ಲಿ ನಾವು ನಿಮ್ಮನ್ನೇ ನಿರೀಕ್ಷಿಸಿಕೊಂಡಿದ್ದೇವೆ, ನಿನ್ನ ಕೃಪೆಯು ನಮ್ಮ ಮೇಲೆ ಇರಲಿ. ಹಾಗಾದ್ರೆ ಯಾರು ದೇವರ ನಿರೀಕ್ಷಿಸ್ತಾರೆ ಅವರ ಮೇಲೆ ದೇವರ ಕೃಪೆ ಬರ್ತದೆ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ಈ ಕೃಪೆ ಏನ್ ಮಾಡ್ತದೆ ಗೊತ್ತಿಲ್ಲ, ಕೃಪೆ ನಿನ್ನನ್ನು ಆಗದ ಕಾರ್ಯ ಮಾಡ್ತಾರೆ. ಅಲ್ಲಿ ನಿನ್ನ ಜೀವಿತದಲ್ಲಿ ನಡೆಯುವುದಿಲ್ಲ ಅಂತ ಹೇಳಿದ ಕಾರ್ಯ ನಡೆಯುವಂತೆ ಮಾಡ್ತಾನೆ. ನೋಡಿ, ಯಾರು ಪೌಲನ ಬಗ್ಗೆ ನಾವು ನೋಡ್ತೇವೆ. ಈ ಪೌಲನ ಜೀವಿತದಲ್ಲಿ ಏನಿತ್ತು? ಶೂಲ ಇತ್ತು. ಅವನು ದೇವರ ಹತ್ರ ಹೇಳ್ತಾನೆ, ಈ ಶೂಲವನ್ನು ತೆಗಿ ಎಂಬುದಾಗಿ ಹೇಳುವಾಗ ದೇವರಿಂದ ಉತ್ತರವನ್ನು ತೆಗೆದುಕೊಂಡ 3 ಸಲ ನನ್ನ ಕೃಪೆ ನಿನಗೆ ಸಾಕು, ನನ್ನ ಕೃಪೆ ನಿನಗೆ ಸಾಕು, ನನ್ನ ಕೃಪೆ ನಿನಗೆ ಸಾಕು ಎಂಬುದಾಗಿ. ಈ ಕೃಪೆ ಏನ್ ಮಾಡ್ತದೆ ಅಂತ ಹೇಳಿದ್ರೆ ನಿನಗೆ ಯಾವುದು ಆಗುವುದಿಲ್ಲವೋ ಅದನ್ನು ಆಗುವಂತೆ ಮಾಡುವ ಸಾಮರ್ಥ್ಯ ಈ ಕೃಪೆಗೆ ಉಂಟು. ನಿಮ್ಮ ಮೇಲೆ ಆ ಕೃಪೆಯ ಮೇಲೆ ಕೃಪೆಯನ್ನು ದೇವರು ತೋರಿಸುವವರಾಗಿದ್ದಾನೆ. ನೀವು ದೇವರನ್ನು ನಿರೀಕ್ಷಿಸಿದ ವ್ಯರ್ಥವಾಗುವುದಿಲ್ಲ, ನೀವು ದೇವರನ್ನು ಹುಡುಕಿದ ವ್ಯರ್ಥವಾಗುವುದಿಲ್ಲ. ಯಾಕಂದ್ರೆ ನನ್ನ ದೇವರು ಎಲ್ಲ ಕಾರ್ಯವನ್ನು ಮಾಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನಿಮಗೆಲ್ಲ ಗೊತ್ತಿದ್ದು ಸೆಕೆಂಡ್ ವರ್ಲ್ಡ್ ವಾರ್ 6 ವರ್ಷ ನಡೆಯಿತು. 6 ವರ್ಷದವರೆಗೆ ನಡೆಯಿತು. 1939 ಇಸ್ವಿಯಿಂದ 1945 ಇಸ್ವಿಯ ತನಕ ಈ ಸೆಕೆಂಡ್ ವರ್ಲ್ಡ್ ವಾರ್ ಆಯಿತು. ಈ ಸೆಕೆಂಡ್ ವರ್ಲ್ಡ್ ವಾರ್ ಆಗುವಾಗ ಏನಾಯ್ತು ಅಂತ ಹೇಳಿದ್ರೆ ಅಮೆರಿಕ ಲಾಸ್ಟ್ ಏನ್ ಮಾಡಿತ್ತು, ಒಂದು ಅಟೋಮ್ ಬಾಂಬ್ ಎಲ್ಲಿ ಹಾಕಿದ್ರು? ಹಿರೋಶಿಮಾ ಮತ್ತು ನಾಗಸಾಕಿಯ ಮೇಲೆ ಹಾಕಿದ್ರು. ಅಲ್ಲಿ ಅಟೋಮ್ ಬಾಂಬ್ ಯಾವಾಗ ಹಿರೋಶಿಮಾ ಮತ್ತು ನಾಗಸಾಕಿಯ ಮೇಲೆ ಹಾಕಿದ್ರು ಆಗ ಜಪಾನ್ ಜರ್ಮನಿ ಏನಾಯ್ತು? ಸರೆಂಡರ್ ಆಯ್ತಾರೆ. ನಾನು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ 6 ವರ್ಷ ನಡೆದ ಯುದ್ಧ ಅದು ನಿಲ್ಲಿಸಲಿಕ್ಕೆ ಆಗಲಿಲ್ಲ. ಅಲ್ಲಿ ಒಂದು ಅಟೋಮ್ ಬಾಂಬ್ ಆ ಯುದ್ಧವನ್ನು ನಿಲ್ಲಿಸಲಿಕ್ಕೆ ಸಾಧ್ಯವಾದರೆ ನನ್ನ ದೇವರು ಎಷ್ಟು ದೊಡ್ಡವರಾಗಿದ್ದಾನೆ. ಹಲ್ಲೆಲೂಯಾ. ಅವರು ಎಷ್ಟು ದೊಡ್ಡವರಾಗಿದ್ದಾರೆ. ಅವರು ಬಲಾಢ್ಯನಾದ ದೇವರಾಗಿದ್ದಾನೆ. ಅವರು ನಿನ್ನ ಎಲ್ಲ ಯುದ್ಧವನ್ನು ನಿಲ್ಲಿಸಲಿಕ್ಕೆ ಅವರು ಸಾಮರ್ಥ್ಯನಾದ ದೇವರಾಗಿದ್ದಾನೆ. ನಿನ್ನ ರೋಗವನ್ನು ತೆಗೆಯಲಿಕ್ಕೆ ಅವನಿಗೆ ಸಾಮರ್ಥ್ಯ ಉಂಟು. ಯಾಕಂತ ಹೇಳಿದ್ರೆ ನಿನ್ನ ಕಣ್ಣೀರನ್ನು ಒರೆಸುವ ಸಾಮರ್ಥ್ಯ ಉಂಟು. ನಿನ್ನ ಕಾದುಕೊಂಡ ವಿಷಯದಲ್ಲಿ ಅದ್ಭುತ ಮಾಡುವ ಸಾಮರ್ಥ್ಯ ನನ್ನ ದೇವರಿಗೆ ಉಂಟು. ಹಲ್ಲೆಲೂಯಾ. ಅವನಿಗೆ ಅಸಾಧ್ಯವಾದ ಕಾರ್ಯ ಒಂದು ಸಹ ಇಲ್ಲ ಪ್ರಿಯರೇ. ನಿಮ್ಮ ಜೀವಿತದಲ್ಲಿ ದೇವರು ನಿಮಗೆ ಒಳ್ಳೆ ಭವಿಷ್ಯವನ್ನು ಇಟ್ಟಿದ್ದಾರೆ. ಅಲ್ಲಿ ದೇವರ ಮಕ್ಕಳ ಜೀವಿತದಲ್ಲಿ ಭವಿಷ್ಯ ದೇವರು ಒಳ್ಳೆಯದು ಮಾಡ್ತಾರೆ. ಯಾಕೆ ಗೊತ್ತಿಲ್ಲ, ಶತ್ರುವಿನ ಮುಂದೆ ನಿಮ್ಮ ತಲೆಗಳಿಗೆ ಆಗಲಿಕ್ಕೆ ದೇವರು ಬಿಡುವುದಿಲ್ಲ. ನೀವು ತಲೆ ಎತ್ತಲಿಕ್ಕೆ ಕಾರಣ ದೇವರು ನಿಮ್ಮ ಫೇವರ್ ಆಗಿ ನಿಂತದ್ರಿಂದ. ನಾನು ಹೇಳ್ತೇನೆ, ನೀವು ಹೋಗುವಾಗಲೂ ಬರುವಾಗಲೂ ಆತ ನಿಮ್ಮ ಸಂಗಡ ಇರ್ತಾನೆ ಎಂಬುದಾಗಿ ಮರೆಯಬೇಡಿ. ಅಲ್ಲಿ ನೀವು ಒಬ್ಬರ ಹತ್ರ ಮಾತನಾಡುವಾಗ ನಿಮಗೆ ಏನು ಮಾತನಾಡಬೇಕಂತ ಗೊತ್ತಿರುವುದಿಲ್ಲ. ಆದ್ರೆ ಬೈಬಲ್ ಹೇಳ್ತದೆ, ಅಲ್ಲಿ ಪವಿತ್ರಾತ್ಮನು ತಾನೆ ಏನು ಮಾತನಾಡಬೇಕೆಂಬುದಾಗಿ ನಿಮಗೆ ಜ್ಞಾನವನ್ನು ಕೊಡುವವನಾಗಿದ್ದಾನೆ. ಹಾಗೆ ಇವತ್ತು ನಮ್ಮ ಸಂಗಡ ಪವಿತ್ರಾತ್ಮ ಇದ್ರೆ ಸಾಕು, ಅವರು ಎಲ್ಲವನ್ನು ನೋಡಿಕೊಳ್ಳುವ ದೇವರಾಗಿದ್ದಾರೆ. ನಮ್ಮ ಜೀವಿತದಲ್ಲಿ ದೇವರಿಗೆ ನಾವು ಪ್ರಥಮ ಸ್ಥಾನವನ್ನು ಕೊಡುವ. ಅಲ್ಲಿ ಏನೇ ಬರಲಿ, ಏನೇ ಕಷ್ಟ ಬರಲಿ, ಏನೇ ಹೋರಾಟ ಬರಲಿ, ಅದಕ್ಕೆ ನಾವು ದೇವರನ್ನು ಬಿಡಬಾರದು. ನಾನು ಇವತ್ತು ಉಡುಪಿಯಲ್ಲಿ ಒಂದು ಸಂದೇಶ ಕೊಟ್ಟೆ. ದೇವರ ಸುವಾರ್ತೆಯ ಬಗ್ಗೆ ನಾನು ಮಾತನಾಡಿದೆ. ಈ ದೇವರ ಸುವಾರ್ತೆ ಬಲ ಸ್ವರೂಪ ದೇವರಾಗಿ ಹೇಳಿದೆ. ಒಂದು ನಡೆದ ಘಟನೆ, ಅಲ್ಲಿ ನಾಕುಸಿಗೆ ಎಂಬ ವ್ಯಕ್ತಿ ಅಲ್ಲಿ ಅಸ್ಸಾಂನಲ್ಲಿ ಇರುವಾಗ ಅಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ಬ್ಯಾಪ್ಟಿಸ್ಟ್ ಚರ್ಚ್ ಅವರು ಅವ್ರು ಏನ್ ಮಾಡಿದ್ರಂತೆ, ಅಲ್ಲಿ ಸುವಾರ್ತೆ ಹೇಳಿದ್ರಂತೆ. ಯಾರಿಗೆ? ಈ ನಾಕುಸಿಗೆ. ಅವ್ರಿಗೆ 2 ಮಕ್ಕಳು ಮತ್ತು ಹೆಂಡತಿ ಇದ್ದಾರಂತೆ. ಇವರಿಗೆ ಸುವಾರ್ತೆ ಹೇಳುವಾಗ ಅವರು ಸುವಾರ್ತೆ ನಂಬಿದ್ರಂತೆ. ಸುವಾರ್ತೆಯನ್ನು ನಂಬಿ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಅವರು ಯೇಸು ಕ್ರಿಸ್ತನನ್ನು ಸ್ವೀಕಾರ ಮಾಡಿದ್ರಂತೆ.
ಯೇಸು ಕ್ರಿಸ್ತನನ್ನು ಸ್ವೀಕಾರ ಮಾಡಿದ ಮೇಲೆ ಅದು ಅಸ್ಸಾಮಲ್ಲೆಲ್ಲ ನೀವು ನೋಡಿದ್ರೆ ಅಲ್ಲಿ ಕಾಡು ಜನಾಂಗ ಅದು ಹೌದಲ್ಲ, ಅಲ್ಲೆಲ್ಲ ಕಾಡು ಜನಾಂಗ ಎಲ್ಲ ಹೆಚ್ಚಾಗಿ ಅಲ್ಲಿ ಅವರಿಗೆ ಒಂದು ಲೀಡರ್ ಇದ್ದಾರೆ, ಅವರೊಬ್ಬ ನಾಯಕನಿದ್ದಾರೆ. ಅವನು ಇವರ ಯೇಸು ಸ್ವಾಮಿಯನ್ನು ತಿಳಿದ ನಂತರ ಅವರ ಕಲ್ಚರ್ ಅನ್ನು ಮಾಡೋದನ್ನು ಬಿಟ್ಟಾರೆ. ಅವ್ರು ಏನ್ ಮಾಡ್ತಾರೆ ಅದನ್ನೇನ್ ಮಾಡಿದ್ರು ಬಿಟ್ಟು ಆಗ ಅದರ ಲೀಡರ್ಗೆ ಸಿಟ್ಟು ಬಂದು ಅವರನ್ನು ಕರೆದ್ರಂತೆ. ಅಲ್ಲಿ ಇಬ್ಬರು ಮಕ್ಕಳು ಗಂಡ ಹೆಂಡತಿಯರನ್ನು ಕರ್ಕೊಂಡು ಬಂದ್ರಂತೆ. ಕರ್ಕೊಂಡು ಬರುವಾಗ ಅವ್ರು ಹೇಳಿದ್ರು ಅಂತ ಹೇಳಿದ್ರು, ಏನಂತ ಹೇಳಿದ್ರು, ನೀವು ನಮ್ಮ ಯಾವ ಕಲ್ಚರ್ ಅನ್ನು ಮಾಡ್ತಾ ಇಲ್ಲ, ನೀವು ಯಾರನ್ನು ನಂಬಿದ ಅಂತ ಹೇಳುವಾಗ ಅವ್ರು ಧೈರ್ಯವಾಗಿ ಹೇಳಿದ್ರು ಅಂತ ಹೇಳಿದ್ರೆ, ನಾವು ಯೇಸು ಕ್ರಿಸ್ತನನ್ನು ಸ್ವೀಕಾರ ಮಾಡಿದ್ದೇವೆ, ಯೇಸುವಿಗೆ ವಿಧೇಯರಾಗ್ತೇವೆ ಹೊರತು ಬೇರೆ ಯಾವುದಕ್ಕೆ ಸಹ ವಿಧೇಯರಾಗುವುದಿಲ್ಲ, ನಾವು ಯೇಸುವನ್ನು ಮಾತ್ರ ಆರಾಧನೆ ಮಾಡುತ್ತೇವೆ ಎಂಬುದಾಗಿ ಹೇಳಿದ್ರಂತೆ. ಆಗ ಆ ಒಂದು ಲೀಡರ್ ಏನ್ ಹೇಳಿದಂತ ಹೇಳಿದ್ರೆ, ನೀನು ಯೇಸು ಸ್ವಾಮಿಯನ್ನು ಹಿಂಬಾಲಿಸುವುದಾದ್ರೆ ನಿನ್ನ ಇಬ್ಬರು ಮಕ್ಕಳನ್ನು ನಾವು ಕೊಲ್ತೇವೆ ಎಂಬುದಾಗಿ ಹೇಳಿದ್ರಂತೆ. ಆಗ ಸಹ ಅವ್ರು ಹೇಳ್ತಾರೆ, ನನ್ನ ಎರಡು ಮಕ್ಕಳು ಹೋದ್ರು ತೊಂದರೆ ಇಲ್ಲ, ಅವರು ಒಂದು ಪಕ್ಷ ಸತ್ತರೆ ಯೇಸು ಸ್ವಾಮಿಯ ಬಳಿಗೆ ಹೋಗುತ್ತಾರೆ ಎಂಬುದಾಗಿ ಹೇಳಿದ್ರಂತೆ. ನಂತರ ಆ ಒಂದು ಲೀಡರ್ ಇಂದ ಒಂದು ಬಾಣ 2 ವರ್ಷದ ಮಗುವಿನ ಮೇಲೆ ಬಂದಂತೆ, ಮತ್ತೆ 5 ವರ್ಷದ ಮಗುವಿನ ಮೇಲೆ ಬಂತು, ಅವರಿಬ್ಬರು ಸತ್ತರಂತೆ. ಸಾಯುವಾಗ ಆ ಮಕ್ಕಳು ಡ್ಯಾಡಿ ಎಂಬುದಾಗಿ ಕಿರಿಚಿದ್ರಂತೆ. ಆಗ ಸಹ ಹಲ್ಲೆಲೂಯಾ ಡ್ಯಾಡಿ ಹೇಳಿದ್ರಂತ ಹೇಳಿದ್ರೆ, ಮಗನೇ ನಾವು ನಿನ್ನ ಸ್ವಾಮಿಯನ್ನು ಬಂದು ನೋಡುತ್ತೇನೆ ಎಂಬುದಾಗಿ ಹೇಳಿದಂತೆ. ನಂತರ ಅವನ ಹೆಂಡತಿಯನ್ನು ಕೊಂದರಂತೆ. ಹೆಂಡತಿಯನ್ನು ಕೊಲ್ಲುವಾಗ ಸಹ ಹಲ್ಲೆಲೂಯಾ ಅವರು ಏನ್ ಮಾಡಲಿಲ್ಲ, ಯೇಸು ಸ್ವಾಮಿ ನಿರಾಕರಿಸಲಿಲ್ಲಂತೆ. ಯೇಸು ಸ್ವಾಮಿ ನಿರಾಕರಿಸಲಿಲ್ಲ. ನಂತರ ಲಾಸ್ಟ್ ಇವರ ಸ್ಥಳಕ್ಕೆ ಬರುವಾಗ ಇವನಿಗೆ ಕೊನೆಯ ಚಾನ್ಸ್ ಕೊಟ್ಟರಂತೆ, ನಿನ್ನ ಇಬ್ಬರು ಮಕ್ಕಳು ಹೋದ್ರು, ನಿನ್ನ ಹೆಂಡತಿ ಸಹ ಹೋದ್ರು, ನೀನು ಬದುಕಬೇಕಾದ್ರೆ ಈಗ ಅದು ಯೇಸು ಕ್ರಿಸ್ತನನ್ನು ಏನ್ ಮಾಡ್ಬೇಕು, ನಿರಾಕರಿಸಬೇಕು ಎಂಬುದಾಗಿ ಹೇಳುವಾಗ ಅವನು ಹೇಳಿದಂತೆ, ನನ್ನ ಹೆಂಡತಿ ಹೋದ್ರು, ಮಕ್ಕಳು ಹೋದ್ರು, ಈಗ ನಾನು ಸಹ ಅವರ ಜೊತೆ ಹೋಗ್ಲಿಕ್ಕೆ ಯೇಸು ಸ್ವಾಮಿ ಹತ್ರ ಹೋಗ್ಲಿಕ್ಕೆ ರೆಡಿ ಆಗಿದ್ದೇನೆ ಅಂತ ಹೇಳುವಾಗ ಇನ್ನೊಂದು ಬಾಣ ಇವನ ಮೇಲೆ ಬಂತು. ಹೀಗೆ 4 ಜನರಲ್ಲಿ ಸತ್ತು ಬಿದ್ದರು. 4 ಜನ ಸತ್ತು ಬಿದ್ದಾಗ ಈ ಒಂದು ಬುಡಕಟ್ಟಿನ ಲೀಡರ್ಗೆ ಒಂದು ಆಶ್ಚರ್ಯವಾಗಿದೆ ಅಂತ ಹೇಳಿದ್ರೆ, ಇವನು ತನ್ನ ಪ್ರಾಣವನ್ನು ಕೊಡುವಷ್ಟರ ಮಟ್ಟಿಗೆ ಈ ಒಂದು ಸುವಾರ್ತೆಗೋಸ್ಕರ ಈ ಕಾರ್ಯ ಮಾಡಬೇಕಾದ್ರೆ ಈ ಸುವಾರ್ತೆಯಲ್ಲಿ ಏನೋ ಇರ್ಬೇಕಂತ ಹೇಳಿ ಅವು ಮಿಷನರಿಯನ್ನು ಕರ್ತದ್ದು ಈ ಸುವಾರ್ತೆಯನ್ನು ಓದಲಿಕ್ಕೆ ಶುರು ಮಾಡಿದೆ, ಕೇಳಲಿಕ್ಕೆ ಶುರು ಮಾಡಿದಂತೆ. ಯಾವಾಗ ಈ ಸುವಾರ್ತೆಯನ್ನು ಕೇಳಲಿಕ್ಕೆ ಶುರು ಮಾಡಿದ, ಇವನ ಜೀವಿತ ಬದಲಾಯಿತು. ಇವನು ಯೇಸುವಿನ ಫಾಲೋವರ್ ಆದ. ಇವನು ಅಲ್ಲಿದ್ದ ಬುಡಕಟ್ಟು ಜನರಿಗೆ ಹೇಳಿದಂತೆ, ನನಗೆ ನಾಯಕ ಸ್ಥಾನ ಬೇಡ, ನಾನು ಯೇಸು ಸ್ವಾಮಿ ಹಿಂಬಾಲಿಸ್ತೇನೆ ಅಂತ ಹೇಳುವಾಗ ಅವನ ಜೊತೆ ಇಡೀ ಬುಡಕಟ್ಟು ಜನಾಂಗ ಯೇಸು ಸ್ವಾಮಿಯನ್ನು ಸ್ವೀಕರಿಸಲಿಕ್ಕೆ ಸಾಧ್ಯವಾಯಿತಂತೆ. ನಾನು ಹೇಳಿದರೆ ಇದು ಸಾಧಾರಣವಾದ ಪುಸ್ತಕವಲ್ಲ, ಇದರಲ್ಲಿ ಶಕ್ತಿ ಉಂಟು, ಇದರಲ್ಲಿ ಶಕ್ತಿ ಉಂಟು. ಹಲ್ಲೆಲೂಯಾ. ಹೇಗೆ ಮಣ್ಣಿನ ಶರೀರಕ್ಕೆ ದೇವರು ಜೀವ ಶ್ವಾಸವನ್ನು ಊದಿದಲ್ಲ, ಅದೇ ರೀತಿ ಈ ವಾಕ್ಯವನ್ನು ಯಾರೆಲ್ಲ ಓದುತ್ತಾರೆ, ಯಾರೆಲ್ಲ ವಾಕ್ಯವನ್ನು ಕೈಗೊಂಡು ನಡೆಯುತ್ತಾರೆ, ಅವನ ಜೀವಿತ ಜೀವದಿಂದ ತುಂಬುತ್ತದೆ, ಅವನ ಜೀವಿತ ಆಶೀರ್ವಾದದಿಂದ ತುಂಬುತ್ತದೆ. ಯಾಕಂದ್ರೆ ಈ ವಾಕ್ಯದಲ್ಲಿ ಶಕ್ತಿ ಉಂಟು ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯ ಸ್ಪಷ್ಟವಾಗಿ ಇರ್ತದೆ, ನಿನ್ನ ನಿರೀಕ್ಷೆ ನಿರರ್ಥಕವಾಗುವುದಿಲ್ಲ. ಇವತ್ತು ನನ್ನ ಮಾತುಗಳನ್ನು ಕೇಳುತ್ತಿರುವ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ಅನೇಕ ಯುದ್ಧ ಇರಲಿಲ್ಲವಾ? ಈ ಯುದ್ಧವನ್ನು ದೇವರು ನಿಲ್ಲಿಸಿದಾನೆ ಇಲ್ಲವಾ? ನಿಲ್ಲಿಸಿದ್ರೆ ಕೈಗಳದಂತೆ ದೇವರಿಗೆ ಸ್ತೋತ್ರ ಹೇಳ್ತಾರೆ. ಹಲ್ಲೆಲೂಯಾ. ಯಾಕಂತ ಹೇಳಿದ್ರೆ ಯುದ್ಧ ತನ್ನದು ಸೈತಾನ, ಅವನ ಮೇಲೆ ದೇವರು ನಮಗೆ ಜಯವನ್ನು ಕೊಟ್ಟು ಹೋಗಲಾಗಿದ್ದಾನೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಯಾವ ವಿಷಯದಲ್ಲಿ ನೀವು ಚಿಂತೆ ಮಾಡಬೇಡಿ, ತಾಳ್ಮೆಯಿಂದ ಕಾಯಬೇಕು. ತಾಳ್ಮೆಯಿಂದ ಕಾಯುವಾಗ ದೇವರು ಅದ್ಭುತಗಳನ್ನು ಮಾಡುತ್ತಾನೆ. ಯಾಕೋಬನು ತನ್ನ ಪತ್ರಿಕೆಯಲ್ಲಿ ಒಂದು ಮಾತು ಹೇಳ್ತಾರೆ. ಯಾಕೋಬನ ಪತ್ರಿಕೆ 5ನೇ ಅಧ್ಯಾಯ 11ನೇ ವಾಕ್ಯವನ್ನು ಓದಿ ನೋಡಿ. ಜೇಮ್ಸ್ ಚಾಪ್ಟರ್ 5 ವರ್ಸಸ್ 11. ಯಾಕೋಬನ ಪತ್ರಿಕೆ 5ನೇ ಅಧ್ಯಾಯ 11ನೇ ವಾಕ್ಯ. ನೋಡಿ, ಅಲ್ಲಿ ಬೈಬಲ್ ಅಂತ, ನೀವು ಯೋಬನಲ್ಲಿದ್ದ ತಾಳ್ಮೆಯ ವಿಷಯವಾಗಿ ಕೇಳಿ ಕರ್ತನು ಅವನಿಗೆ ಅಂತ್ಯದಲ್ಲಿ ಮಾಡಿದ್ದನ್ನು ನೋಡಿ ಕರ್ತನು ಕರುಣಾಸಾಗರನು ದಯಾಳುವು ಆಗಿದ್ದಾನೆಂದು ತಿಳಿದಿರಷ್ಟೇ. ಅಲ್ಲಿ ದೇವರ ವಾಕ್ಯ ಅಂತ ನೋಡಿ, ಅಂತ್ಯದಲ್ಲಿ ಯಾರಿಗೆ ಮಾಡಿ, ಯೋಬನಿಗೆ ಮಾಡಿದನು. ಅಲ್ಲಿ ಯೋಬನ ಜೀವಿತದಲ್ಲಿ ಅವನ ಮಾಂಸದಲ್ಲಿ ಹುಳ ಬರ್ತಿದ್ದಂತೆ. ಈ ಹುಳ ಇರುವಾಗ ನಿರೀಕ್ಷೆ ಇಡೋದು ಬಹಳ ಕಷ್ಟ. ಅಲ್ಲಿ ಆದ್ರೆ ಈ ಯೋಬನಿಗೆ ಒಂದು ನಿರೀಕ್ಷೆ ಇತ್ತು, ನನ್ನ ದೇವರು ಜೀವ ಸ್ವರೂಪನಾದ ದೇವರಾಗಿದ್ದಾನೆ. ಅಲ್ಲಿ 42ನೇ ಅಧ್ಯಾಯದಲ್ಲಿ, ಯೋಬನ ಪುಸ್ತಕ 42ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ನೀನು ಸಕಲ ಕಾರ್ಯವನ್ನು ಮಾಡಲಿಕ್ಕೆ ಶಕ್ತನೇ ಎಂಬುದಾಗಿ ನಾನು ತಿಳಿದುಕೊಂಡಿದ್ದೇನೆ, ಯಾವ ಕಾರ್ಯವೂ ಸಹ ನಿನಗೆ ಅಸಾಧ್ಯವಲ್ಲ. ನೋಡಿದ್ರಿ, ಅವನ ನಂಬಿಕೆ, ಅವನ ನಿರೀಕ್ಷೆ ಏನಾಯ್ತದೆ, ಅಂತ್ಯ ಸಮಯ ಬರುವಾಗ, ಕಡೆಯ ಸಮಯ ಬರುವಾಗ ಅವನ ಜೀವಿತದಲ್ಲಿ ದೇವರು 2 ಆಶೀರ್ವಾದವನ್ನು ಕೊಟ್ಟ. ಇವತ್ತು ನಿಮ್ಮ ಜೀವಿತದ ಸರಣಿ ಬಂದಿದೆ. ನಾನು ಹೇಳ್ತೇನೆ, ನಿಮ್ಮ ಎಲ್ಲ ಯುದ್ಧವನ್ನು ದೇವರು ನಿಲ್ಲಿಸಲಿಕ್ಕೆ ಹೋಗ್ತಾ ಇದ್ದಾರೆ.
ನಿಮ್ಮ ಹೋರಾಟವನ್ನು ದೇವರು ತೆಗಿಲಿಕ್ಕೆ ಹೋಗ್ತಾ ಇದ್ದಾನೆ. ನಿಮ್ಮ ರೋಗವನ್ನು ದೇವರು ತೆಗಿಲಿಕ್ಕೆ ಹೋಗ್ತಾ ಇದ್ದಾನೆ. ನಾನಂತೇನೆ ಈ ಒಂದು 8ನೇ ತಿಂಗಳು ಆಗಸ್ಟ್ ತಿಂಗಳಲ್ಲಿ ನಾನು ಯೇಸುವಿನ ನಾಮದಲ್ಲಿ ನಿಮ್ಮ ಜೀವಿತದಲ್ಲಿ ಆಶೀರ್ವಾದವನ್ನು ಮಾತನಾಡ್ತಿದ್ದೇನೆ, ಬ್ಲೆಸ್ಸಿಂಗ್ ಅನ್ನು ಮಾತನಾಡ್ತಿದ್ದೇನೆ. ಕರ್ತನ ಎಲ್ಲ ಯುದ್ಧವನ್ನು ನಿಲ್ಲಿಸಲಿಕ್ಕೆ ಹೋಗ್ತಾ ಇದ್ದಾನೆ, ಎಲ್ಲ ರೋಗದಿಂದ ಬಿಡುಗಡೆ ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ. ಯಾಕಂದ್ರೆ ಅವರು ಪರಾಜಿತನಾದ ದೇವರಾಗಿದ್ದಾನೆ. ನೋಡಿ, ಜಕಾರ್ಯ ಪ್ರವಾದನ ಗ್ರಂಥ 8ನೇ ಅಧ್ಯಾಯ 13ನೇ ವಾಕ್ಯವನ್ನು ಓದಿ ನೋಡಿ. ಜಕಾರ್ಯ 8ನೇ ಅಧ್ಯಾಯ 13ನೇ ವಾಕ್ಯ. ಜಕಾರ್ಯ ಚಾಪ್ಟರ್ 8 ವರ್ಸ್ 30. ಇಸ್ರಾಯೇಲ್ ವಂಶವೇ, ಯೆಹೂದ ಕುಲವೇ, ನಿಮ್ಮ ಹೆಸರು ಹೇಗೆ ಜನಾಂಗಗಳಲ್ಲಿ ಶಾಪದ ಮಾತಾಗಿ ಸಲ್ಲುತ್ತಿತ್ತು, ಹಾಗೆಯೇ ನಾನು ನಿಮ್ಮನ್ನು ರಕ್ಷಿಸಿದ ಮೇಲೆ ನಿಮ್ಮ ಹೆಸರು ಹರಕೆಯ ಮಾತಾಗಿ ಸಲ್ಲುವುದು. ಹೆದರಬೇಡ್ರಿ, ನಿಮ್ಮ ಕೈಗಳು ಬಲಗೊಳ್ಳಲಿ ಎಂಬುದಾಗಿ. ಈ ವಾಕ್ಯ ಓದುವಾಗ ಒಂದು ವಿಷಯ ಗೊತ್ತಾಗ್ತದೆ ಅಂತ ಹೇಳಿದ್ರೆ, ಇಸ್ರೇಲರು ಬ್ಯಾಬಿಲೋನ್ನಿಂದ ಹೊರಗೆ ಬಂದಾಗ ದೇವರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ದೇವರು ಹೇಳ್ತಾರೆ ಅಂತ ಹೇಳಿದ್ರೆ, ಅನ್ಯ ಜನರ ಮಧ್ಯೆ ಇರುವಾಗ ನೀವು ಏನಾಗಿದ್ದೀರಿ? ಶಾಪಗ್ರಸ್ತರಾಗಿದ್ದೀರಿ. ಹಲ್ಲೆಲೂಯಾ. ನಾವು ಯಾವಾಗ ಸಹ ನಾವು ಅನ್ಯ ಜನರೊಟ್ಟಿಗೆ ಇರುವಾಗ ನಮಗೆ ಆಶೀರ್ವಾದ ಬರಲಿಕ್ಕೆ ಸಾಧ್ಯವಿಲ್ಲ. ಅಲ್ಲಿ ಇವತ್ತು ನಾವು ಎಲ್ಲರಿಂದ ಹೊರಗೆ ಬಂದದ್ದು ಯಾಕೆ ಗೊತ್ತಿಲ್ಲ? ನಮ್ಮ ದೇವರು ಆಶೀರ್ವಾದ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ನಾನು ಹೇಳ್ತೇನೆ, ನಿಮ್ಮನ್ನು ದೇವರು ಇವತ್ತು ಅನ್ಯ ಜನಾಂಗದಿಂದ ಹೊರಗೆ ತಂದು ಆಶೀರ್ವಾದ ಮಾಡಿದ್ದಾನೆ. ನಿನ್ನನ್ನು ದೇವರು ಹೊರಗೆ ತಂದು ಆಶೀರ್ವಾದ ಮಾಡಿದ್ದಾನೆ. ಅಲ್ಲಿ ಇಲ್ಲಿ ಅದೇ ವಾಕ್ಯ ಅಂತ ಹೇಳಿದ್ರೆ, ದೇವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ಅನ್ಯ ಜಾತಿಯ ಮಧ್ಯೆ ನಾವು ಇರುವಾಗ ನಾವು ಶಾಪಗ್ರಸ್ತರಾಗಿದ್ದೆವು, ಆದ್ರೆ ಇನ್ನು ಮುಂದೆ ನಿಮಗೆ ಯಾವ ಶಾಪ ಇಲ್ಲ. ದೇವರು ಹೇಳ್ತಾರೆ, ಇನ್ನು ಮುಂದೆ ನಿಮಗೆ ಯಾವ ಶಾಪ ಇಲ್ಲ, ನೀನು ಆಶೀರ್ವಾದ ನಿಧಿಯಾಗಿರುವಿ ಎಂಬುದಾಗಿ ದೇವರು ವಾಕ್ಯ. ಹೆಚ್ಚು ಜನ ನಂಬ್ತೀನಿ, ಅಲ್ಲಿ ನೀವೊಂದು ಆಶೀರ್ವಾದ ನಿಧಿಯಾಗಿರುತ್ತೀರಿ. ನಿನ್ನೊಂದು ಆಶೀರ್ವಾದದ ಬುಗ್ಗಿಯಾಗಿ ದೇವರು ಮಾಡುತ್ತಾರೆ. ನಿನಗೆ ಸಂಪೂರ್ಣವಾದ ದೇವರು ಬಿಡುಗಡೆ ಕೊಡುತ್ತಾರೆ. ನಿನ್ನ ಕಡ್ಡಿಯನ್ನು ದೇವರು ನಿಲ್ಲಿಸಿ ನಿನ್ನನ್ನು ಸ್ಥಿರಪಡಿಸುವ ತಿಂಗಳಾಗಿ ದೇವರು ಮಾರ್ಪಡಿಸುತ್ತಾನೆ. ಯಾಕಂದ್ರೆ ಎಲ್ಲ ಮಾಡಲಿಕ್ಕೆ ದೇವರು ಶಕ್ತನಾದ ದೇವರಾಗಿದ್ದಾನೆ. ಅಲ್ಲಿ ನಾನು ಪರವಾಗಿ ನಂಬ್ತೀನಿ, ಇವತ್ತು ನಿಮ್ಮನ್ನು ಎಲ್ಲ ಶಾಪದಿಂದ ಎಲ್ಲ ಪರಿಸ್ಥಿತಿಯಿಂದ ದೇವರು ಹೊರಗೆ ತರಲಿಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲಿ ಯಾವಾಗ ನಾವು ಎಲ್ಲದರಿಂದ ಹೊರಗೆ ಬಂದೆವು, ದೇವರು ನಮ್ಮನ್ನು ಬಿಡುಗಡೆ ಮಾಡುವ ದೇವರಾಗಿದ್ದಾನೆ. ನನ್ನಂತರ ಇವತ್ತು ನಿಮ್ಮ ಜೀವಿತದಲ್ಲಿ ದೇವರು ಮಾತನಾಡ್ತಿದ್ದಾನೆ. ನಿನ್ನ ಪರಿಸ್ಥಿತಿ ಇವತ್ತು ಬದಲಾಗಲಿಕ್ಕೆ ಹೋಗ್ತಾ ಉಂಟು. ಈ ಒಂದು ಆಗಸ್ಟ್ ತಿಂಗಳಿಂದ ದೇವರು ನಿನ್ನನ್ನು ಆಶೀರ್ವಾದ ನಿಧಿಯಾಗಿ ಮಾರ್ಪಡಿಸ್ತಾನೆ. ನೀನು ಹೋಗುವ ಸ್ಥಳದಲ್ಲಿ ದೇವರು ನಿನ್ನನ್ನು ಆಶೀರ್ವಾದವಾಗಿ ಮಾಡ್ತಾನೆ. ನೀನು ಕಾಲಿರುವ ಪಟ್ಟಣ ನಿನಗೆ ಆಶೀರ್ವಾದವಾಗಿ ಮಾಡುತ್ತಾನೆ. ನೀನು ಎಲ್ಲೆಲ್ಲಿ ಹೋಗಿ ಅಲ್ಲಿ ನಿನಗೆ ಶುಭವೇ ಉಂಟಾಗುವಂತೆ ದೇವರು ಮಾಡುವವನಾಗಿದ್ದಾನೆ. ನಹೂಮನ ಪುಸ್ತಕ 1ನೇ ಅಧ್ಯಾಯ 12ನೇ ವಾಕ್ಯ ಓದಿರಿ. ನಹೂಮ 1ನೇ ಅಧ್ಯಾಯ 12ನೇ ವಾಕ್ಯ. ಯೆಹೋವನಿಂದೆನ್ನುತ್ತಾನೆ, ಅಲ್ಲಿ ನೋಡಿ, ನಿನ್ನ ಶತ್ರುಗಳು ಎಷ್ಟು ಪ್ರಬಲರಾಗಿದ್ದರು ನೋಡಿ, ಅವರ ಸಂಖ್ಯೆ ಎಷ್ಟು ಹೆಚ್ಚಿದ್ದರು, ಅವರು ಕಡಿಯಲ್ಪಡುತ್ತಾರೆ. ಎಷ್ಟು ಹೇಳ್ತೀರಿ? ಹಲ್ಲೆಲೂಯಾ. ನನ್ನ ಶತ್ರುವನ್ನು ದೇವರು ಕಡಿಯುತ್ತಾನೆ. ಅವನು ಎಷ್ಟೇ ಪ್ರಬಲವಾಗಿರಲಿ, ಅವರ ಸಂಖ್ಯೆ ಎಷ್ಟೇ ಹೆಚ್ಚಾಗಲಿ, ದೇವರಾತ್ರಿ ಇವತ್ತು ಮಾತನಾಡ್ತಿದ್ದಾನೆ, ಮಗನೇ ಅಲ್ಲಿ ಅವರು ಕೆಳಲ್ಪಡುತ್ತಾರೆ. ಯಾಕೆ? ನಿನ್ನ ದೇವರು ಅವರಿಗಿಂತ ದೊಡ್ಡ ದೇವರಾಗಿದ್ದಾರೆ. ಆಮೇಲೆ ಮತ್ತೆ ಮುಂದುವರಿ. ಆ ದುರಾಲೋಚಕನು ಇಲ್ಲವಾಗುವುದು, ನಿನ್ನನ್ನು ಬಾಧಿಸಿದ್ದೇನೆ, ಇನ್ನು ಬಾಧಿಸಿದೆ. ಎಷ್ಟು ಜನ ದೇವರು ನಿನ್ನನ್ನು ಬಾಧಿಸಲಿಕ್ಕೆ ಬಿಡುವುದಿಲ್ಲ. ಈ ಒಂದು ತಿಂಗಳಲ್ಲಿ ಆಗಸ್ಟ್ ತಿಂಗಳು ನಂಬರಿ ಪ್ರಿಯರೇ, ಅಲ್ಲಿ ನಾನು ನಂಬ್ತೇನೆ. ಹಲ್ಲೆಲೂಯಾ. ದೇವರು ಎಲ್ಲದಕ್ಕೆ ಅಂತ್ಯವನ್ನು ಬರಲಿಕ್ಕೆ ಹೋಗ್ತಾ ಇದ್ದಾನೆ. ಎಲ್ಲ ಯುದ್ಧವನ್ನು ನಿಲ್ಲಿಸಿಬಿಡುವ ದೇವರು ಅವನಾಗಿದ್ದಾನೆ. ಯಾಕಂದ್ರೆ ಅವನು ಪರಾಜಿತನಾದ ದೇವರಾಗಿದ್ದಾನೆ. ನಾವು ನಿರೀಕ್ಷಿತದ್ದು ವ್ಯರ್ಥವೇ ಆಗುವುದಿಲ್ಲ. ನೋಡಿ, ಯೆಶಾಯ ಬರೆದ ಪ್ರವಾದನ ಗ್ರಂಥ ಓದಿ. ಯೆಶಾಯ ಬರೆದ ಪ್ರವಾದನ ಗ್ರಂಥ 51ನೇ ಅಧ್ಯಾಯ 22ನೇ ವಾಕ್ಯವನ್ನು ಓದಿ. ಅಲ್ಲಿ ಒಂದು ಸುಂದರವಾದ ವಾಕ್ಯ ಕಾಣಲಿಕ್ಕೆ ಸಾಧ್ಯ. ನಿನ್ನ ಕರ್ತನು ನನ್ನ ಜನರ ಪಕ್ಷವಾಗಿ ವ್ಯಾಜ್ಯವಾಡುವ ನಿನ್ನ ಯೆಹೋವನು ಹೀಗೆನ್ನುತ್ತಾನೆ, ಇಗೋ ಭ್ರಮಣಗೊಳಿಸುವ ಪಾನದ ಪಾತ್ರೆಯನ್ನು, ಅಂದರೆ ನನ್ನ ರೋಷವು ತುಂಬಿರುವ ಬಟ್ಟಲನ್ನು ಅಂದ್ರೆ ಪಾತ್ರೆಯನ್ನು ನಿನ್ನ ಕೈಯೊಳಗಿಂದ ತೆಗೆದುಹಾಕ್ತೇನೆ. ದೇವರು ಹೇಳ್ತಾರೆ, ರೋಷ ತುಂಬಿದ ಪಾತ್ರೆಯನ್ನು ಇವಾಗ ಇಷ್ಟ ತನಕ ಎಲ್ಲಿದ್ದದು? ನಿನ್ನ ಕೈಯಲ್ಲಿತ್ತು. ಯಾವುದು? ದೇವರ ಕೋಪವೆಂಬ ಪಾತ್ರೆ ನಿನ್ನ ಕೈಯಲ್ಲಿತ್ತು. ದೇವರು ಹೇಳ್ತಾರೆ, ಆ ರೋಷದ ಪಾತ್ರೆ ನಿನ್ನ ಕೈಯಿಂದ ನಾನು ತೆಗೆದುಕೊಳ್ಳುತ್ತೇನೆ. ದೇವರು ನಿಮ್ಮ ಜೀವಿತದಲ್ಲಿ ಇನ್ನು ಮುಂದೆ ಮಾಡುವುದು ಶುಭ ಕಾರ್ಯ, ಇನ್ನು ಮುಂದೆ ಮಾಡುವುದು ದೇವರು ಒಳ್ಳೆಯ ಕಾರ್ಯವಾಗಿದೆ. ಯಾಕಂದ್ರೆ ನಿನ್ನ ದೇವರು ನಿರೀಕ್ಷೆಯನ್ನು ಎಂದಿಗೂ ಸಹ ಭಂಗಪಡಿಸುವುದಿಲ್ಲ. ಅಲ್ಲಿ ಬೈಬಲ್ ಹೇಳ್ತಾರೆ, ಮುಂದೆ ವಾಕ್ಯ ಓದಿದೆ, ಅದನ್ನು ನೀನು
ಕುಡಿಯುವುದಿಲ್ಲ. ಅಂದ್ರೆ ನೀನು ರೋಷದ ಪಾತ್ರೆಯಲ್ಲಿ ಏನ್ ಮಾಡುವುದಿಲ್ಲ, ನೀನು ಕುಡಿಯುವುದಿಲ್ಲ. ಇಷ್ಟು ತನಕ ನೀನು ಕುಡಿದದ್ದು ಸಾಕು, ನೀನು ಕಷ್ಟಪಟ್ಟದ್ದು ಸಾಕು, ನೀನು ಅವಮಾನ ಪಟ್ಟದ್ದು ಸಾಕು, ರೋಗದಲ್ಲಿ ಬಿದ್ದದ್ದು ಸಾಕು, ಕಣ್ಣೀರಿಟ್ಟದ್ದು ಸಾಕು. ಆದ್ರೆ ದೇವರು ಹೇಳ್ತಾ ಇದ್ದಾರೆ, ಅಲ್ಲಿ ನಾನು ಹೇಳ್ತೇನೆ, ನೀನು ಆ ಅವಸ್ಥೆಗೆ ನಾನು ನಿನ್ನ ಮುಂದೆ ಬಿಡುವುದಿಲ್ಲ. ಆಮೇಲೆ ಮತ್ತೆ ನಿನ್ನನ್ನು ಬಾಧಿಸುವವರ ಕೈಯಲ್ಲಿ ಅದನ್ನು ಕೊಡಬೇಕು. ಯಾರ ಕೈಯಲ್ಲಿ ಕೊಡ್ತೇನೆ? ನಿನ್ನನ್ನು ಯಾರು ಬಾಧಿಸ್ತಿದ್ರಲ್ಲ ಅವರ ಕೈಯಲ್ಲಿ ನಾನು ಕೊಡ್ತೇನೆ, ರೋಷದ ಪಾತ್ರೆಯನ್ನು ಕೊಡ್ತಾ ಇದ್ದೇನೆ. ಆಮೇಲೆ ಮತ್ತೆ ಅವರು ನಿನಗೆ ನೀನು ಬಿದ್ದುಕೋ ಹಾ ನಿನ್ನನ್ನು ತುಳಿಯುತ್ತಾ ಹೋಗುವೆನು ಹಾ. ಎಂದು ಹೇಳಲು ಆಮೇಲೆ ನೀನು ಹಾದು ಹೋಗುವ ಅವರಿಗೆ ಹಾ. ನಿನ್ನ ಬೆನ್ನನ್ನು ನೆಲವನ್ನಾಗಿಯೂ ಹಾ. ಬೀದಿಯ ಮಣ್ಣನ್ನಾಗಿಯೂ ಮಾಡಿಕೊಂಡಿಯಲ್ಲ. ಅಂದ್ರೆ ಏನಂತ ಹೇಳಿದ್ರೆ, ಅರ್ಥ ಏನಂತ ಹೇಳಿದ್ರೆ, ಈ ಒಂದು ದೇವರ ಮಕ್ಕಳು ಎಂಬುದಾಗಿ ಕರೆಯಲ್ಪಟ್ಟವರು ಏನಂತ ಹೇಳಿದ್ರೆ, ತಮ್ಮ ಅವಿಧೇಯತೆಯಿಂದ ದೇವರಿಗೆ ಇಷ್ಟವಲ್ಲದ ಕಾರ್ಯ ಮಾಡಿದ್ರಿಂದ ರೋಷದ ಪಾತ್ರೆ ಇವರ ಕೈಯಲ್ಲಿ ಬಂತು. ಆದ್ರಿಂದ ಈ ಸಮಸ್ಯೆ ಅವರು ಬಂತು. ಇವತ್ತು ಸಮಸ್ಯೆ ಇವರು ಪಡೆದುಕೊಳ್ಳುವವರಲ್ಲ, ಆದ್ರೆ ಅವರ ಅವಿಧೇಯತನದಿಂದ ಈ ಸಮಸ್ಯೆ ಬಂತು. ಆದ್ರೆ ದೇವರು ಹೇಳ್ತಾ ಇದ್ದಾರೆ, ಕರುಣೆ ತೋರಿಸಿ ಹೇಳ್ತಾ ಇದ್ದಾರೆ, ದೇವರ ಕಡೆಗೆ ತಿರುಗಿದ್ರಿಂದ ಹೇಳ್ತಾ ಇದ್ದಾರೆ, ಇನ್ನು ರೋಷದ ಪಾತ್ರೆ ನಿನ್ನ ಕೈಯಲ್ಲಿ ಇರುವುದಿಲ್ಲ, ಶತ್ರುವಿನ ಕೈಯಲ್ಲಿ ಕೊಡುತ್ತೇನೆ. ನಿನ್ನನ್ನು ಆಶೀರ್ವಾದದ ಪಾತ್ರೆಯಾಗಿ ಮಾರ್ಪಡುತ್ತೇನೆ, ನಿನ್ನನ್ನು ಆಶೀರ್ವಾದ ನಿಧಿಯಾಗಿ ಮಾರ್ಪಡಿಸ್ತೇನೆ, ನಿನ್ನ ಪಾತ್ರೆ ಸಮೃದ್ಧಿಯ ಪಾತ್ರೆಯಾಗಿ ಮಾರ್ಪಡಿಸ್ತಾನೆ. ಈ ಆಗಸ್ಟ್ ತಿಂಗಳಿಂದ ದೇವರನ್ನ ಆಶೀರ್ವಾದದ ಪಾತ್ರೆಯಾಗಿ ಮಾರ್ಪಡಿಸ್ತಾನೆ. ಈ ಆಶೀರ್ವಾದ ನನ್ನ ಕರ್ತ ನನಗೆ ಕೊಡುವುದರಿಂದ ನಾನು ಅದನ್ನು ಅನುಭವಿಸ್ತೇನೆ ಎಂಬುದಾಗಿ ದೃಢ ನಂಬಿಕೆ ಇರುವವರಿಗೋಸ್ಕರ ನಾನು ದೇವರಿಗೆ ಸ್ತೋತ್ರ ಹೇಳ್ತೇನೆ. ಹಾಗಾದ್ರೆ ಎಲ್ಲವನ್ನು ಬದಲಾಯಿಸುವ ಸಾಮರ್ಥ್ಯ ನನ್ನ ದೇವರಿಗೆ ಉಂಟು. ನಾನು ಹೇಳ್ತೇನೆ, ಸಾಲದ ಪಾತ್ರೆ ದೇವರು ತೆಗೆದಾಗುತ್ತಾನೆ, ಅನಾರೋಗ್ಯದ ಪಾತ್ರೆಯನ್ನು ತೆಗೆದು ಆರೋಗ್ಯದ ಪಾತ್ರೆಯಾಗಿ ನಿನ್ನ ಜೀವನದಲ್ಲಿ ಮಾಡುವವನಾಗಿದ್ದಾನೆ. ನಿನ್ನ ಸಾಲದ ಪಾತ್ರೆಯನ್ನು ತೆಗೆಯುತ್ತಾನೆ, ದೇವರು ಹೊಸ ಕಾರ್ಯವನ್ನು ದೇವರು ಮಾಡುವವನಾಗಿದ್ದಾನೆ. ನಂತರ ನೋಡಿ, ಚಪ್ಪೆನೆ ಬರೆದ ಪ್ರವಾದ ಗ್ರಂಥ 3ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ನಾವು ನೋಡುವುದಾದ್ರೆ, ಚಪ್ಪೆನೆಯ 3ನೇ ಅಧ್ಯಾಯ 15ನೇ ವಾಕ್ಯ, ನಿನಗೆ ವಿಧಿಸಿದ ದಂಡನೆಗಳನ್ನು ಯೆಹೋವನು ತಪ್ಪಿಸಿದಾನಷ್ಟೇ. ನಿನಗೆ ವಿಧಿಸಿದ ದಂಡನೆಯನ್ನು ಯೆಹೋವನು ತಪ್ಪಿಸಿದಾನಷ್ಟೇ. ಅಂದ್ರೆ ಇನ್ನು ಮುಂದೆ ನಿನ್ನ ದಂಡನೆಗೆ ಒಳಗಾಗುವುದಿಲ್ಲ. ಆಮೇಲೆ ಬೈಬಲ್ ಹೇಳ್ತದೆ, ನಿನಗೆ ವಿಧಿಸಿದ ದಂಡನೆಯನ್ನು ದೇವರು ಏನ್ ಮಾಡಿದರೆ ತಪ್ಪಿಸಿ. ನಾನು ಬಲವಾಗಿ ನಂಬುತ್ತೇನೆ, ಅಲ್ಲಿ ದೇವರು ನಿನಗೆ ಎಲ್ಲ ದಂಡನೆಯಿಂದ ದೇವರು ವಿಮೋಚನೆ ಕೊಡುತ್ತಾ ಇದ್ದಾನೆ. ಶತ್ರುವಿನ ಪಾತ್ರೆಯಿಂದ ದೇವರು ಅಲ್ಲಿ ಕ್ರೋಧ ಪಾತ್ರೆಯನ್ನು ನಿನ್ನ ಕೈಯಿಂದ ತೆಗೆದು ಶತ್ರುವಿನ ಕೈಗೆ ಕೊಡ್ತಾನೆ. ನಿನ್ನ ಶತ್ರುವನ್ನು ತಳ್ಳಿಬಿಟ್ಟಿದ್ದಾನೆ, ನಿನ್ನ ಶತ್ರುವನ್ನು ಏನ್ ಮಾಡಿದ್ದಾನೆ? ತಳ್ಳಿಬಿಟ್ಟಿದ್ದಾನೆ, ದೂಡಿದ್ದಾನೆ ಅವನನ್ನು. ಮತ್ತೆ ಇಸ್ರಾಯೇಲಿನ ಅರಸನಾದ ಯೆಹೋವನು ನಿನ್ನ ಮಧ್ಯದಲ್ಲಿದ್ದಾನೆ, ಇಸ್ರಾಯೇಲಿನ ಅರಸನಾದ ಯೆಹೋವನು ನಿನ್ನ ಮಧ್ಯದಲ್ಲಿದ್ದಾನೆ, ಇನ್ನು ಕೇಡಿಗೆ ಅಂಜದಿರು. ಈ ಒಂದು ತಿಂಗಳಲ್ಲಿ ದೇವರು ಎಲ್ಲ ಪಾತ್ರೆ, ದುಃಖದ ಪಾತ್ರೆಯನ್ನು ದೇವರು ತೆಗೆದಾಕ್ತಾ ಇದ್ದಾನೆ, ಸಾಲದ ಪಾತ್ರೆಯನ್ನು ದೇವರು ತೆಗೆದಾಕ್ತಾನೆ, ರೋಗದ ಪಾತ್ರೆಯನ್ನು ತೆಗೆದಾಕುತ್ತಾನೆ. ಯಾಕೆಂದ್ರೆ ನಾವು ನಂಬಿಕೆಟ್ಟ ದೇವರು ನಂಬಿಗಸ್ತನಾದ ದೇವರಾಗಿದ್ದಾನೆ. ಅಲ್ಲಿ ನಂಬಿಗಸ್ತನಾದ ದೇವರು ನಮ್ಮ ದೇವರಾಗಿದೆ. ನಾನು ನಂಬ್ತೀನಿ, ಇವತ್ತು ನಿಮ್ಮ ಜೀವಿತದಲ್ಲಿ ದೇವರನ್ನು ಹುಡುಕಿ ಬಂದದ್ದು ಎಂದಿಗೂ ವ್ಯರ್ಥವಾಗುವುದಿಲ್ಲ. ಯಾಕಂತ ಹೇಳಿದ್ರೆ ದೇವರನ್ನು ಹಿಂಬಾಲಿಸುವವರಿಗೆ ಆಶೀರ್ವಾದ ನಿಶ್ಚಯವಾಗಿ ಬರ್ತದೆ. ಯಾಕೆಂದ್ರೆ ಇವತ್ತು ನಾವು ಆಶೀರ್ವಾದವಾಗಲಿಕ್ಕೆ ಕಾರಣ ಈ ದೇವರನ್ನು ಹಿಂಬಾಲಿಸಿದ್ರಿಂದ. ಇವತ್ತು ಈ ದೇವರು ನಮ್ಮ ಜೀವಿತಕ್ಕೆ ಬರದಿದ್ದರೆ ನಾವು ಏನಾಗ್ತಿದ್ದೆವು? ಅನ್ಯರಾಗಿ ನಾವು ಸೇರ್ತಿದ್ದೆವು, ಶಾಪಗ್ರಸ್ತರಾಗಿ ಇರ್ತಿದ್ದೆವು. ಆದ್ರೆ ಇವತ್ತು ಒಂದು ಹೇಳಿಕ್ಕೆ ಇಷ್ಟಪಡ್ತೇನೆ, ನನ್ನನ್ನು ಶಾಪದಿಂದ ದೇವರು ಬಿಡುಗಡೆ ಮಾಡಿದ್ದಾನೆ. ಅಲ್ಲಿ ನನ್ನನ್ನು ಪಾಪದಿಂದ ಬಿಡುಗಡೆ ಮಾಡಿದ್ದಾನೆ, ಅಂಧಕಾರ ದೊರೆತನದಿಂದ ದೇವರು ಬಿಡುಗಡೆ ಮಾಡಿದ್ದಾನೆ. ದೇವರ ವಾಕ್ಯ ಇವತ್ತು ಹೇಳಿದ ಪ್ರಕಾರ ಒಂದು ಕಾಲ ಉಂಟು, ನಿನ್ನ ನಿರೀಕ್ಷೆ ನಿರಂತಕವಾಗುವುದೇ ಇಲ್ಲ. ಹಾಗಾದ್ರೆ ಒಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೇನೆ, ಎಲ್ಲವನ್ನು ಹೊಸದಾಗಿ ಮಾಡುವ ದೇವರು ನಮ್ಮ ದೇವರಾಗಿದ್ದಾರೆ. ಎಲ್ಲ ಯುದ್ಧವನ್ನು ನಿಲ್ಲಿಸುವ ದೇವರು ನಮ್ಮ ದೇವರಾಗಿದ್ದಾರೆ. ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ, ಇವತ್ತು ನಿಮ್ಮ ಜೀವಿತದಲ್ಲಿ ಯಾವುದೇ ಯುದ್ಧ ನೋಡುವುದಾದ್ರೆ ಅದನ್ನು ಕರ್ತನ ತೆಗೆದುಕೊಳ್ಳಿಕ್ಕೆ ಹೋಗ್ತಾ ಇದ್ದಾರೆ. ನಾವು ಯುದ್ಧ ಮಾಡಿ ನಮಗೆ ಜಯಿಸಲಿಕ್ಕೆ ಆಗುವುದಿಲ್ಲ, ಕರ್ತನಿಗೆ ಯುದ್ಧ ಮಾಡಲಿಕ್ಕೆ ಬಿಡುವ, ಕರ್ತನಿಗೆ ಯುದ್ಧ ಮಾಡಲಿಕ್ಕೆ ಬಿಡುವ. ನಾನು ಹೇಳ್ತೇನೆ, ನಮ್ಮ ದೇವರಿಗೆ ಯುದ್ಧ ಮಾಡಲಿಕ್ಕೆ ಬಿಟ್ಟರೆ ಸಾಕು, ದೇವರು ಯುದ್ಧ ಮಾಡ್ತಾರೆ, ನಾವು ಯುದ್ಧ ಮಾಡ್ಲಿಕ್ಕೆ ಹೋಗ್ತೇವೆ. ನಾನು ಹೇಳ್ತೇನೆ, ನೀವು ಯುದ್ಧ ಮಾಡಬಾರ್ದು. ಅಲ್ಲ, ನೀವು ಯುದ್ಧ ಮಾಡಿದ್ರೆ ನಿಮಗೆ ಜಯ ಸಿಗುವುದಿಲ್ಲ, ಕರ್ತನ ಯುದ್ಧ ಮಾಡಿದ್ರೆ ಜಯ ಸಿಗ್ತದೆ. ನೋಡಿ, ನಾವು ನೋಡ್ತೇವೆ, ಎಲ್ಕಾನಿಗೆ 2 ಮಂದಿ ಹೆಂಡತಿಯರಿದ್ರು, ಯಾರು? ಅಣ್ಣನ ಮತ್ತು ಪೆನ್ನಿನಲ್ಲೂ. ಆಗ ನೋಡಿ, ಪೆನ್ನಿನಲ್ಲೂ ಅಣ್ಣನಲ್ಲಿ ಏನ್ ಮಾಡ್ತಿದ್ದು? ಯಾವಾಗ ಹಿಂಸೆ ಮಾಡ್ತಿದ್ದು, ಮಾತಿನಿಂದ ಹಿಂಸೆ. ಯಾವಾಗ ಸಹ ಅವಳಿಗೆ ಏನ್ ಮಾಡ್ತಾರೆ? ವಿರುದ್ಧವಾಗಿ ಮಾಡ್ತಾರೆ. ಅವಳಿಗೆ ಸಮಾಧಾನ ಇರಲಿಲ್ಲ. ಆಗ ಅವಳು ಏನು ಪೆನ್ನಿನೊಟ್ಟಿಗೆ ಯುದ್ಧಕ್ಕೆ ಹೋಗ್ಲಿಲ್ಲ. ಅವಳು ಏನ್ ಮಾಡಿದ್ದು ಗೊತ್ತಿಲ್ಲ, ದೇವರ ಸಮ್ಮುಖಕ್ಕೆ ಬಂದು ಬೈಬಲಲ್ಲಿ ಅವಳು ತನ್ನ ವೇದನೆಯನ್ನು ದೇವರ ಮುಂದೆ ತೋಡಿದ್ದಾಳೆ. ಹಲ್ಲೆಲೂಯಾ. ಯಾವಾಗ ಅಣ್ಣನು ದೇವರ ಮುಂದೆ ತನ್ನ ದುಃಖವನ್ನು ಹೇಳಿದ್ದ, ತನ್ನ ಚಿಂತೆಯನ್ನು ಹೇಳಿದ್ದ, ಬೈಬಲ್ ಹೇಳ್ತದೆ, ಅಂದಿನಿಂದ ಅವಳ ಮುಖ ಏನಾಯ್ತದೆ? ಪ್ರಕಾಶಮಾನವಾಯ್ತದೆ. ಇವತ್ತು ನಾನು ಹೇಳ್ತೇನೆ, ನಿನ್ನ ಒಳಗೆ ಅನೇಕ ದುಃಖ ಇರುವುದಾದ್ರೆ, ನಿನ್ನ ಒಳಗೆ ಅನೇಕ ಸಮಸ್ಯೆಗಳಿರುವುದಾದ್ರೆ, ನಿನ್ನ ಒಳಗೆ ಹೋರಾಟ ಇರುವುದಾದ್ರೆ, ಇವತ್ತು ದೇವರ ಬಳಿಗೆ, ದೇವರ ಆಲಯಕ್ಕೆ ಬಂದು ಹೇಳು,
ನಾನು ದೇವರು ಎಲ್ಲವೂ ನಿನಗೆ ಕೊಡುತ್ತೇನೆ ಎಂಬುದಾಗಿ. ನಿನ್ನ ಮುಖದಲ್ಲಿ ಮತ್ತೆ ಚಿಂತೆ ಇರುವುದಿಲ್ಲ. ಯಾಕೆ ಗೊತ್ತುಂಟಾ? ಆಗಲೇ ದೇವರು ಯುದ್ಧ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಸತ್ಯವೇನು ಹೇಳ್ತದೆ, ಯಾವಾಗ ಅಲ್ಲಿ ಹಣ್ಣಳು ದೇವರ ಮುಂದೆ ತನ್ನ ಭಿನ್ನವನ್ನು ಹೇಳಿದ ಆ ದಿನದಿಂದ ಅವಳ ಜೀವಿತದಲ್ಲಿ ದೇವರು ಯುದ್ಧ ಮಾಡಿದ, ಅವಳಿಗೆ ಮಕ್ಕಳನ್ನು ಕೊಟ್ಟ, ಅವಳನ್ನು ಶ್ರೇಷ್ಠ ಎಂಬುದಾಗಿ ದೇವರು ತೋರ್ಪಡಿಸಿದ, ಅವಳ ಹೆಸರು ಚರಿತ್ರೆ ಪುಸ್ತಕದಲ್ಲಿ ಬರುವಾಗೆ ಮಾಡಿದ. ನಾನು ಏನು ಹೇಳ್ತೇನೆ ಅಂತ ಹೇಳಿದ್ರೆ, ಇವತ್ತು ನಿನ್ನ ಜೀವಿತದಲ್ಲಿ ಅಲ್ಲಿ ಏನು ಕಳೆದುಕೊಂಡಿದ್ದಿ ಅದನ್ನು ತಿರುಗಿ ಕೊಡುವ ಸಾಮರ್ಥ್ಯ ದೇವರಿಗೆ ಕೊಡುತ್ತದೆ. ಅಲ್ಲಿ ತಡವಾದರೂ ತಾಮಸವಿಲ್ಲದೆ ಕಾದರೂ ಅದು ನೆರವೇರುವ ಸಮಯ ಮತ್ತೆ ಬರ್ತದೆ ಅಂತ ವಾಕ್ಯ ಹೇಳ್ತದೆ. ಹಾಗೆ ನಾನು ಹೇಳ್ತೇನೆ, ಇವತ್ತು ನಿಮಗೆ ಎನ್ಕರೇಜ್ ಮಾಡ್ತೇನೆ ಈ ವಾಕ್ಯದ ಮೂಲಕ. ಅಲ್ಲಿ ಶತ್ರು ನಿಮ್ಮನ್ನು ಅಲ್ಲಿ ಯುದ್ಧ ಮಾಡ್ತಾ ಇರುವುದಾದ್ರೆ ದೇವರ ಆ ಯುದ್ಧವನ್ನು ನಿಲ್ಲಿಸಲಿಕ್ಕೆ ನಮ್ಮ ಮಧ್ಯೆ ಇದ್ದಾರೆ. ಹಾಲೆಲೂಯಾ. ದೇವರು ಎಲ್ಲ ಕಾಲಕ್ಕೆ ಸರಿಯಾಗಿ ಅವರು ಮಾಡ್ತಾರೆ. ಇವತ್ತು ನಿಮ್ಮ ಜೀವಿತದಲ್ಲಿ ಸಹ ನಾನು ಬಲವಾಗಿ ನಂಬ್ತೇನೆ, ಯಾವ ಅವಸ್ಥೆಯಲ್ಲಿದ್ದರೂ ಸಹ ದೇವರು ನಿಮ್ಮನ್ನು ಹೊರಗೆ ತರಲಿಕ್ಕೆ ಹೋಗ್ತಾ ಇದ್ದಾರೆ. ಈ ಒಂದು ಆಗಸ್ಟ್ ತಿಂಗಳಲ್ಲಿ ನೀನು ಹೋಗುವಾಗ ಜಯಘೋಷದಿಂದ ಹೋಗ್ತೀನಿ. ನಿನ್ನ ಜೀವಿತದಲ್ಲಿ ನೀನು ಕಾಣದ ಮಂಡಲದಿಂದ ನಿನಗೋಸ್ಕರ ದೇವರು ಯಾವಾಗಲೂ ಕೆಲವೊಂದು ಆಶೀರ್ವಾದವನ್ನು ಇಟ್ಟಿದ್ದಾನೆ. ಅದನ್ನು ನೀನು ಕಾಣಬೇಕಾದರೆ ದೇವರೊಂದಿಗೆ ನಡೆಯಬೇಕು. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಎದ್ದು ನಿಲ್ಲುವ. ಈ ವಾಕ್ಯಕ್ಕೋಸ್ಕರ ಎಷ್ಟು ಜನ ಸಮರ್ಪಣೆ ಮಾಡ್ತಾ ಇದ್ದೀವಿ. ದೇವರೇ, ನಾನು ನಿನ್ನಲ್ಲಿ ನಿರೀಕ್ಷಣೆ ಮಾಡುತ್ತೇನೆ. ನಿನ್ನ ನಿರೀಕ್ಷಿಸುವ ಆಶಾಭಂಗ ಪಡುವುದೇ ಇಲ್ಲ ಸ್ವಾಮಿ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಕರ್ತರಿಗೆ ಕಾಯುವವರು ಇವತ್ತು ಕರ್ತನಿಗೊಂದಿಗೆ ಮಾತನಾಡುತ್ತಿದ್ದಾನೆ. ತಡ ಮಾಡಿದ ಒಳ್ಳೆಯದಕ್ಕೆ ನಿನ್ನ ಜೀವಿತಕ್ಕೆ ಒಳ್ಳೆಯದನ್ನೇ ಕೊಡುವ ದೇವರು ನಮ್ಮ ಮನೆಯಾನೆ. ಎಷ್ಟು ಜನ ನಂಬ್ತೀರಿ? ಯೇಸುವಿನ ನಾಮದಲ್ಲಿ ನಾನು ನಿನಗೆ ಪ್ರವಾದನೆ ಹೇಳ್ತಾ ಇದ್ದೇನೆ. ನಿನಗೆ ಒಳ್ಳೆಯದು ಬರ್ತಾ ಉಂಟು, ನಿನಗೆ ಒಳ್ಳೆಯದು ಬರ್ತಾ ಉಂಟು, ನಿನಗೆ ಒಳ್ಳೆ ಆಶೀರ್ವಾದಗಳು ಕರ್ತನಿಂದ ಬರುತ್ತದೆ. ಎಲ್ಲ ಒಳ್ಳೆಯದಾಗಲಿ ಕರ್ತನಿಂದ ಎಲ್ಲವೂ ಬರುತ್ತದೆ. ಆಶೀರ್ವಾದ ಮಾಡ್ತಾರೆ. ನಿನ್ನ ರೋಗವನ್ನು ಪಾತ್ರೆಯನ್ನು ತೆಗಿತಾರೆ, ನಷ್ಟವನ್ನು ಪಾತ್ರೆಯನ್ನು ತೆಗಿತಾರೆ.
ಈ ಅಕುಸ್ತಿಗಳಲ್ಲಿ ಕರ್ತನೆ ಅವರ ಜೀವಿತದಲ್ಲಿ ಇರುವುದು ಒಳ್ಳೆಯದೇ ಕಾಣ್ತಾ ಇರೋದಕ್ಕೆ ಸ್ತೋತ್ರ. ಅವರು ಯಾವುದೆಲ್ಲ ನಿರೀಕ್ಷೆ ಮಾಡ್ತಿದ್ರು ಅದೆಲ್ಲ ಹೊಂದಿಕೊಳ್ಳುವಂತೆ ಮಾಡುವುದಕ್ಕೆ ಸ್ತೋತ್ರ. ಒಬ್ಬೊಬ್ಬರ ಬಾಯಲ್ಲಿ ದೊಡ್ಡ ದೊಡ್ಡ ಸಾಕ್ಷಿ ಕೇಳುವಂತೆ ಮಾಡುತ್ತಾರೆ. ಇದುವರೆಗೆ ನಡೆಯದ ಕಾರ್ಯ ಕರ್ತನೆ ನೀನು ನಡೆಸಿ ಹೋಗ್ತಾ ಇದ್ದಕ್ಕೆ ಸ್ತೋತ್ರಪ್ಪ. ಹೊಸ ಮಾರ್ಗಗಳು ತೆರೆಯಲ್ಪಟ್ಟೆ, ಹೊಸ ಆಶೀರ್ವಾದದ ಪುಟ್ಟಿಗಳು ಪ್ರಾರಂಭವಾಗಿ ಇದುವರೆಗೆ ಕಾಣದ ಮಂಡಲದಿಂದ ದೇವರು ಇವರಿಗೆ ಸಿದ್ಧಪಡಿಸಿದ್ದು ಇವರ ಕಣ್ಣು ಕಾಣುವಂತೆ ಮಾಡಿರುತ್ತದೆ, ಇವರ ಕಿವಿ ಕೇಳುವಂತೆ ಮಾಡಿರುತ್ತದೆ, ಇವರ ಹೃದಯದಲ್ಲಿ ಆ ಭಾವನೆ ಗೋಚರಿಸುವಂತೆ ಮಾಡಿರುತ್ತದೆ. ಆತ್ಮನೇ ನೀನು ಬಲವಾಗಿ ಚಲಿಸಬೇಕು ಸ್ತೋತ್ರಪ್ಪ. ಸೇರಿ ಬಂದ ಎಲ್ಲ ಮಕ್ಕಳನ್ನ ಆಶೀರ್ವಾದ ಮಾಡುತ್ತಾರೆ. ಸಾಕ್ಷಿಯಲ್ಲಿ ಎಲ್ಲ ಮಕ್ಕಳಿಗೋಸ್ಕರ ಸ್ತೋತ್ರ, ಅವರನ್ನು ಆಶೀರ್ವಾದ ಮಾಡುತ್ತಾರೆ. ಈ ದಿನ ನಾವು ಸಂತೋಷ ಪಡ್ತಾ ಇದ್ದೇವೆ. ಎಲ್ಲ ಲೋಕದ ಎಲ್ಲ ಯುದ್ಧವನ್ನು ನಿಲ್ಲಿಸಿ ಬಿಡುವ ದೇವರಾಗಿದ್ದಾರೆ. ಇವತ್ತು ನಿನ್ನ ಮಕ್ಕಳಾದ ನಮ್ಮ ಎಲ್ಲ ಯುದ್ಧವನ್ನು ನಿಲ್ಲಿಸಿ ಅಲ್ಲಿ ಸೈತಾನನ ಮೇಲೆ ನಮಗೆ ಜಯವನ್ನು ಕೊಟ್ಟದಕ್ಕೆ ನಿನಗೆ ಸ್ತೋತ್ರ. ದೇವರೇ, ಈ ಮಕ್ಕಳ ಕೈಯಲ್ಲಿ ಆಶೀರ್ವಾದದ ಪಾತ್ರೆಯನ್ನು ಕೊಟ್ಟದಕ್ಕೆ ನಿನಗೆ ಸ್ತೋತ್ರ. ದೇವರೇ, ಎಲ್ಲವೂ ನಿಮ್ಮ ಕರಗಳಿಗೆ ಒಪ್ಪಿಸಿ ಪ್ರಾರ್ಥನೆ. ನೀನು ಮಾತ್ರ ಮಹಿಮೆಯು, ಎಲ್ಲ ಘನ, ಎಲ್ಲ ಮಾನ, ಎಲ್ಲ ಮಹಿಮೆ ನಿನಗೊಬ್ಬನಿಗೆ ಸಲ್ಲಿಸ್ತಾ ಇದ್ದೇವೆ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆ. ಆಮೆನ್.